ಎಲ್ರಿಗೂ ನಮಸ್ಕಾರ. ಈ ಜ್ಞಾನ ಸತ್ರದ ಜೊತೆಯಲ್ಲಿ ಪರ್ಯಾವರಣ ಪ್ರಕೃತಿಯ ಕುರಿತಾಗಿಯ ಒಂದಷ್ಟು ಚಿಂತನೆಯನ್ನು ಮಾಡುವಂತ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಸೊ ಪರ್ಯಾವರಣ ಸಂರಕ್ಷಣ ಅಂತ ಹೇಳುವಂಥದ್ದು ಹಿಂದಿ ಸಂಸ್ಕೃತದ ಭಾಷೆ ಆದರೆ ಕನ್ನಡದಲ್ಲಿ ನಾವು ಪರಿಸರ ಅಂತ ಹೇಳ್ತೀವಿ. ಒಂದೇ ನಿಮಿಷ ವಿಡಿಯೋ. ಹಾಗಾಗಿ ನಾವು ಒಂದಷ್ಟು ಪರಿಸರದ ಚಿಂತನೆಯನ್ನು ವ್ಯಕ್ತಿಗತವಾಗಿ ಹೇಗೆ ಮಾಡ್ಬೋದು, ನಮ್ಮ ಸುತ್ತ ಹೇಗೆ ಮಾಡ್ಬೋದು, ನಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಒಂದಷ್ಟು ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಆರಂಭದಲ್ಲಿ ಒಂದ್ ಸ್ವಲ್ಪ ನೆನಪು ಮಾಡಬಹುದಾದ್ರೆ, ಕಳೆದ 6 ವರ್ಷಗಳ ಹಿಂದೆ ಒಂದು ವಿಶಿಷ್ಟ ಸನ್ನಿವೇಶ ನಿರ್ಮಾಣ ಆಯ್ತು. ಜಗತ್ತೇ ಸ್ತಬ್ಧ ಆಯ್ತು. ಒಂದು ರೀತಿಯಲ್ಲಿ ಪ್ರಕೃತಿ ಹೇಳ್ತು, ಮನುಷ್ಯ ನೀನ್ ನನಗೆ ಮುಖ ತೋರಿಸುವಂತ ಯಾವ ಯೋಗ್ಯತೆಯನ್ನು ಉಳಿಸ್ಕೊಳ್ಳಿಲ್ಲ, ಹಾಗಾದ್ರೆ ನೀನು ಮುಚ್ಕೋ ಅಂತ ಹೇಳಿ ನಮ್ಮ ಬಹುಶಃ ಮುಖಕ್ಕೆ ಒಂದು ಮಾಸ್ಕ್ ನೇರಿಸಲಾಯ್ತು. ಈ ಮಾಸ್ಕ್ ಹಾಕೊಂಡು ತಿರುಗಾಡುವಂಥದ್ದು, ಮನುಷ್ಯರ ಸಂಪರ್ಕವೇ ಇಲ್ಲದಂತ ಸನ್ನಿವೇಶ ಕೂಡ ಆಯ್ತು. ನಾವು ಹಿಂದಿಂದ ಒಂದು ಡೈಲಾಗ್ ಎಲ್ಲರೂ ಹೇಳ್ತಾ ಇರುವಂತದ್ದು ಕೇಳ್ಕೊಂಡು ಬಂದಿದ್ದೀವಿ. ಪ್ರಕೃತಿ ಮನುಷ್ಯನ ಆಸೆಯನ್ನು ಪೂರೈಸಬಲ್ಲದು, ದುರಾಸೆಯನ್ನಲ್ಲ ಅಂತ ಹೇಳುವಂಥದ್ದನ್ನ ಕೇಳಿದ್ದೀವಿ. ಸೊ ಅದನ್ನು ಮೀರಿದ ಸನ್ನಿವೇಶವನ್ನು ಕಂಡದ್ದು ಆಯ್ತು. ಹಾಗಾಗಿ ಪ್ರಕೃತಿಯ ಜೊತೆ ನಮ್ಮ ನಡವಳಿಕೆ ಹೇಗಿತ್ತು, ನಮ್ಮದು ಅನುಸಂಧಾನ ಅಂತ ಹೇಳ್ತಾರೆ. ಪ್ರಕೃತಿಯ ಜೊತೆ ನಮ್ದು ಅನುಸಂಧಾನ ಅಂತ ಹೇಳ್ತೀವಿ. ಪ್ರಕೃತಿಯನ್ನು ದೋಹನ ಅಂದ್ರೆ ಹಾಲು ಕರೆಯುವಂತ, ಹಸುವಿನ ಹಾಲು ಕರೆಯುವಂತ ಸ್ಥಿತಿಗೆ ದೋಹನ ಅಂತ ಹೇಳೋ ಶಬ್ದವನ್ನು ಬಳಸಿದ್ರೆ, ನಮ್ಮ ಹಿರಿಯರು ನಮ್ಮ ಪೂರ್ವಜರು ಎಲ್ಲರೂ ನಡ್ಕೊಂಡದ್ದು ಪ್ರಕೃತಿಯ ಕಡೆಗೆ ಈ ರೀತಿಯ ದೋಹನ ಪ್ರವೃತ್ತಿಯಿಂದಲೇ. ಆದ್ರೆ ಅದು ಮುಂದುವರೆದು ಇವತ್ತು ನಾವು ಪಶ್ಚಿಮದ ಚಿಂತನೆಗೆ ಹೋಗಿ ಇವತ್ತು ದೋಹನದಿಂದ ಶೋಷಣೆ ಕಡೆ ಹೊರಟುವ ಅಂತ ಒಂದು ಪ್ರಶ್ನೆ ಬರುತ್ತದೆ. ಹಾಗಾಗಿ ಈ ಉಪಯೋಗಕ್ಕಿಂತ ಉಪಭೋಗ ಅಂತ ಹೇಳುವಂತ ಪ್ರವೃತ್ತಿಯ ಕಡೆ ನಾವು ಹೆಚ್ಚು ಹೆಚ್ಚು ಸೆಳೆಯಲ್ಪಟ್ಟದ್ರ ಪರಿಣಾಮ ಇವತ್ತು ನಮ್ಮ ಸುತ್ತಮುತ್ತ ಅನವಶ್ಯಕವಾದ ವಸ್ತುಗಳನ್ನು ತಂದು ತುಂಬ್ತಾ ಇದ್ದೀವಿ. ಹಾಗಾಗಿ ಗೊತ್ತಿಲ್ಲದೇನೆ ನಮ್ಗ ಸಹಜವಾದಂತ ವ್ಯವಸ್ಥೆ ಆಗ್ಬಿಟ್ಟಿದೆ, ಸ್ವಭಾವ ಆಗಿದೆ ಪ್ರಕೃತಿಯ ಶೋಷಣೆ. ಹಾಗಾಗಿ ಈ ಭೋಗದ ಪ್ರವೃತ್ತಿಯ ಜಾಗದಲ್ಲಿ ನಾವು ಸ್ವಲ್ಪ ಹುಡುಕಿದ್ರೆ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಬಹುದು ಅಂತ ಅನಿಸುತ್ತೆ. ಹಾಗಾಗಿ ಇವತ್ತಿನ ಪರಿಸರದ ವಿಷಯದ ಬಗ್ಗೆ ಹೇಳ್ಬೇಕಾದ್ರೆ, ಈ ಪಂಚಮಹಾಭೂತಗಳಿಂದ ಆಗಿರುವಂತಹ ಈ ಪ್ರಕೃತಿ ಸೃಷ್ಟಿ ಅಂತ ಹೇಳುವಂಥದ್ದು ಏನು ಹೇಳ್ತೀವಿ ನಾವು, ಪರ್ಯಾವರಣ, ಇದನ್ನ ಯಾರು ನಿರ್ಮಾಣ ಮಾಡಿದ್ರು? ನಮ್ಮ ಭಾರತೀಯ ಚಿಂತನೆ, ಆಧ್ಯಾತ್ಮ ಚಿಂತನೆ ಮೂಲಕ ಮಾಡ್ಬೇಕಾದ್ರೆ ಪಂಚಮಹಾಭೂತಗಳು ಭಗವಂತನ ಪ್ರಸಾದ ಅಂತ ಹೇಳ್ಬೋದು ನಾವು. ಈ ಭಗವಂತನ ಹೆಸರನ್ನೇ ತಗೊಳ್ಳಿ, ಭಗವಾನ್ ಅಂತ ಹೇಳುವಂತ ತಗೊಂಡ್ರೆ ಆ 4-5 ಅಕ್ಷರಗಳನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ರೆ, ಮೊದಲ ಅಕ್ಷರ ಭ ಅಂದ್ರೆ ಭೂಮಿ, ಎರಡನೇ ಅಕ್ಷರ ಗ ಅಂದ್ರೆ ಗಗನ, ಮೂರನೇ ಅಕ್ಷರ ವ ಅಂದ್ರೆ ವಾಯು, ಅದರ ಪಕ್ಕದಲ್ಲಿ ಒಂದು ಅಕ್ಷರ ಅಡಗಿದೆ ಅಗ್ನಿ, ನ ಅಂದ್ರೆ ನೀರು. ಸೊ ಹೀಗೆ ಭಗವಾನ್ ಅಂತ ಹೇಳಿದ್ರೆ ಈ ಪಂಚಮಹಾಭೂತಗಳಿಂದ ಆ ಒಂದು ಅಂಶ ಅಂತೇಳಿ ಭಗವಂತನ ಅಂಶ ಇದೆ ಇದರಲ್ಲಿ ಅಂತ ಹೇಳುವಂಥದ್ದನ್ನು ತಗೊಂಡ್ರೆ ಈ ಪ್ರಕೃತಿ ನಮಗೆ ಪೂಜನೀಯ. ಹಾಗಾಗಿ ನಮಗೆ ಇಲ್ಲಿ ಯಾವುದೋ ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರೂ ಕೂಡ ಗಂಗೆಯ ಪೂಜೆಯಿಂದಲೇ ಶುರು ಆಗುತ್ತೆ. ಗಂಗೆ ಚ ಯಮುನೆ ಚೈವ ಅಂತಲೇ ಶ್ಲೋಕವನ್ನ ಶುರು ಮಾಡ್ತೀವಿ ನಾವು. ಹಾಗಾಗಿ ಅಗ್ನಿಗೂ ಪೂಜೆ ಇದೆ, ಪಂಚಮಹಾಭೂತಗಳಿಗೂ ಪೂಜೆ ಇದೆ ನಮ್ಮಲ್ಲಿ. ಹಾಗಾಗಿ ಪ್ರಕೃತಿಯ ಪೂಜಕರು ನಾವು ಅಂತ ಒಂದೇ ಶಬ್ದದಲ್ಲಿ ಹೇಳ್ಬೋದು. ಆದ್ರೆ ಇವತ್ತು ಪ್ರಕೃತಿಯ ಪೂಜಕರಾದ ನಾವು ಪ್ರಕೃತಿಯನ್ನು ಶೋಷಣೆ ಮಾಡುವಲ್ಲಿ ತಲುಪಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಚಿಂತನೆ ಜಾಗದಲ್ಲಿ ಪಶ್ಚಿಮದ ಚಿಂತನೆಯನ್ನು ತಗೊಂಡಿದ್ದೀವಿ. ಪಶ್ಚಿಮದ ಚಿಂತನೆ ಬೇಡ ಅಂತಲ್ಲ, ಆನೋ ಭದ್ರ ಕೃತವೋ ಎಂತು ವಿಶ್ವತಃ ಅಂತ ಹೇಳಿದ್ದಾರೆ. ಒಳ್ಳೆಯದೆಲ್ಲವನ್ನೂ ಕೂಡ ನಾವು ಜಗತ್ತಿನಿಂದ ತಗೊಳ್ಳೋಣ. ಹಾಗಂತ ತಗೊಳ್ಳೋ ಅವಸರದಲ್ಲಿ ನಮ್ಮದನ್ನು ಬಿಟ್ಟುಕೊಂಡ್ರೆ ಹೇಗೆ? ಸೊ ಅದೇ ಪರಿಣಾಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳುವಂಥದ್ದನ್ನು ಒಂದು ಶಬ್ದವನ್ನು ಬಳಸ್ತಾರೆ. ಸುಸ್ಥಿರ ಒಂದು ಜೀವನ ಪದ್ಧತಿ, ಬೆಳವಣಿಗೆ ಅಂತ ಹೇಳುವಂಥದ್ದು ಹೇಳಿದ್ರೆ, ಅದು ಭಾರತೀಯರ ಜೀವನದಲ್ಲಿ ಬಹಳ ಚೆನ್ನಾಗಿ ಇತ್ತು. ಒಂದು ನದಿಗೆ, ಕೆರೆಗೆ ಸ್ನಾನಕ್ಕೆ ಹೋದ್ರೆ, ಕೆರೆ ಸ್ನಾನ ಮಾಡ್ಬೇಕಾದ್ರೆ ಒಂದು ಮುಳುಗು ಹಾಕಿದ್ರೆ ಒಂದು ಮುಷ್ಟಿ ಕೆಸರನ್ನ ತೆಗೆದು ಹೊರಗೆ ಚೆಲ್ಲಬೇಕು ಅಂತ ಹೇಳುವಂಥದ್ದು ಹಿರಿಯರು ಹೇಳ್ತಾ ಇದ್ರು ಅಂತ ಹೇಳುವುದನ್ನ ಕೇಳಿದೆ ನಾನು. ಇವತ್ತು ಆ ಜಾಗದಲ್ಲಿ ಎಂತ ವಿಕೃತಿ ಬೆಳೆದು ಬಂದಿದೆ. ಸ್ನಾನಕ್ಕೆ ಹೋಗ್ತೀವಿ, ಹಳೆ ಬಟ್ಟೆನಲ್ಲಿ ಬಿಟ್ಟು ಬರಲೇಬೇಕು ಅಂತ ಹೇಳುವಂತ ಒಂದು ರೂಢಿ ಅದು ನಮ್ಮ ತಲೆಯೊಳಗೆ ಕೂತು ಬಿಡಿದೆ. ಬಹಳಷ್ಟು ಜನ ತಮ್ಮ ಹಳೆ ಬಟ್ಟೆಗಳನ್ನ ಅಲ್ಲೇ ಬಿಟ್ಟು ಬರ್ತಾರೆ, ನದಿಯನ್ನ ಕಲುಷಿತ ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲೇ ದೊಡ್ಡ ನೀರಿನ ಹಬ್ಬವನ್ನು ಮೊನ್ನೆ ಮಾಡಿದ್ವಿ ನಾವು, ಕುಂಭಮೇಳ ಅಂತ ಮಾಡಿದ್ವಿ. ಹಾಗಾಗಿ ನೀರಿಗೆ ಬಹಳ ಮಹತ್ವವನ್ನು ಕೊಟ್ಟಂತವ್ರು. ಹಾಗಾಗಿ ನೀರಿಲ್ಲದ್ರೆ ಬದುಕುದು ಹೇಗೆ? ನೀರಿಲ್ಲದ್ರೆ ಜೀವನ ಇಲ್ಲ. ನೀರಿಗೆ ಇನ್ನೊಂದು ಹೆಸರು ಜೀವನ ಅಂತಲೂ ಹೇಳ್ತಾರೆ. ಹಾಗಾಗಿ ನೀರು ಬಹಳ ಮುಖ್ಯವಾದ. ಹಾಗಾಗಿ ನಾವು ಹೇಳ್ತೀವಿ 3 ವಿಷಯದ ಮೇಲೆ ಪರ್ಯಾವರಣದಿಂದ ಫೋಕಸ್ ಮಾಡ್ತೀವಿ. ಪಾನಿ ಬಚಾವೋ, ಜಲ ಸಂರಕ್ಷಣೆ ಮಾಡೋಣ. ಎರಡನೇದಾಗಿ ಪೇಡ್ ಲಗಾವೋ, ವೃಕ್ಷಾರೋಪಣ, ವೃಕ್ಷ ಸಂವರ್ಧನ, ವೃಕ್ಷ ರಕ್ಷಣೆ ಮಾಡೋಣ. ಮೂರನೇದಾಗಿ ಪಾಲಿಥೀನ್ ಹಟಾವೋ, ವೇಸ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ಪಾಲಿಥೀನ್ ಬಗ್ಗೆ, ಸಿಂಗಲ್ ಯೂಸ್ ಏಕ ಬಳಕೆ ಪ್ಲಾಸ್ಟಿಕ್ ನ ಮೇಲೆ ಫೋಕಸ್ ಮಾಡಿದೀವಿ. 3P, ಪಾನಿ, ಪೇಡ್, ಪಾಲಿಥೀನ್. ಸೊ ಇದರ ಬಗ್ಗೆ ನಾವು ವೈಯಕ್ತಿಕವಾಗಿ ಏನ್ ಮಾಡಬಹುದು, ವ್ಯವಹಾರ ಕ್ಷೇತ್ರದಲ್ಲಿ ಹೇಗೆ ಮಾಡಬಹುದು,
ಸಾರ್ವಜನಿಕರನ್ನು ಜೋಡಿಸ್ಕೊಂಡು ಹೇಗೆ ಮಾಡ್ಬೋದು ಅಂತ ಹೇಳುವಾಗ ಇನ್ನು 3P ನೆನಪಾಗತ್ತೆ. ಅದರಲ್ಲಿ ಪರ್ಸನ್, ವ್ಯಕ್ತಿಯಾಗಿ ಕ್ಯಾಪಿಟಲ್ I, ನನ್ನಿಂದ ಶುರು ಆಗಬೇಕು. ನಾನೇನ್ ಮಾಡ್ಬೇಕು, ನನ್ನ ಮನೆಯಿಂದ ಶುರು ಮಾಡ್ಬೇಕು, ನಾನೇ ಮಾಡ್ಬೇಕು ಅಂತ ಹೇಳುವಂಥದ್ದು ಮುಖ್ಯವಾಗ್ತದೆ, ಪರ್ಸನ್. ಎರಡನೇದಾಗಿ ಪ್ರೊಫೆಷನ್, ನನ್ನ ಉದ್ಯೋಗಿಕ ಕ್ಷೇತ್ರ, ನಾನು ಎಲ್ಲಿ ಓಡಾಡ್ತೀನಿ, ನನ್ನ ಉದ್ಯೋಗ ಕ್ಷೇತ್ರ ಯಾವ್ದಿದೆ, ನಾನು ಶಿಕ್ಷಕ ಇದೀನೋ, ಇಂಜಿನಿಯರ್ ಇದೀನೋ, ನಾನೊಂದು ಆಫೀಸ್ ನಡೆಸ್ತೀನೋ ಅಥವಾ ಒಂದು ಉದ್ದಿಮೆ ನಡೆಸ್ತೀನೋ, ನನ್ನ ಕ್ಷೇತ್ರ. ಮೂರನೇದಾಗಿ ಸಾರ್ವಜನಿಕರು, ಪಬ್ಲಿಕ್. ಈ 3P ಮೇಲೆ ಏನ್ ಮಾಡಬಹುದು ಅಂತ ಹೇಳುವಂಥದ್ದು ಇವತ್ತು ನಮ್ಮ ಜೀವನದ ಪರಿಸರದ ವಿಷಯ. ಸಾಮಾನ್ಯವಾಗಿ ಜೀವನ ಅಂತ ಹೇಳುವಂತ ಶಬ್ದವನ್ನು ಸಹಜವಾಗಿ ಬಳಸ್ತೀವಿ. ವಾಸ್ತವದಲ್ಲಿ ಜೀವನ ಅಂತ ಹೇಳುವಂತ ಜೀವಿಸುವವರು ಬಹಳ ಕಡಿಮೆ ಅಂತ ಹೇಳ್ತಾರೆ ತಿಳಿದವರು. ಅದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಜೀವನ ಯಾವುದು? ಪರಹಿತಕ್ಕೋಸ್ಕರ ಸ್ವಂತಕ್ಕೆ ಸುಟ್ಕೊಂಡು ಬದುಕುವುದು ಅಂತ ಹೇಳ್ತಾರೆ. ಸ್ವಂತದ ಅಪೇಕ್ಷೆಯನ್ನು ಕಡಿಮೆ ಮಾಡ್ಕೊಳ್ಳುವಂಥದ್ದು, ಸಮಾಜಕ್ಕೋಸ್ಕರ ಬದುಕುವಂಥದ್ದವನ್ನ ಅವನ ಜೀವನ ಅಂತ ಹೇಳ್ತಾರೆ. ಸ್ವಂತಕ್ಕಷ್ಟೇ ಬದುಕುವವರಿಗೆ ಉಪಜೀವನ ಅಂತ ಹೇಳ್ತಾರೆ. ಉಪಜೀವನದಿಂದ ಜೀವನದಿಂದ ಉಜ್ಜೀವನದ ಕಡೆ ಹೋಗ್ಬೇಕು ಅಂತ ದಾರ್ಶನಿಕರು ಹೇಳ್ತಾರೆ. ಹಾಗಾಗಿ ಆ ಬದುಕು ಅಂತ ಹೇಳುವಂಥದ್ದು ಈ ಸತ್ಸಂಗದ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳುವಂಥದ್ದು ಅಪೇಕ್ಷೆ ಇರುವಂಥದ್ದು. ಆದ್ರೆ ಇವತ್ತು ಕೇವಲ ಉಪಜೀವನ ಇಲ್ಲ ನಮ್ಮಲ್ಲಿ, ಕೇವಲ ಉಪಭೋಗ ಒಂದೇ ತುಂಬಿಕೊಂಡಿದೆ. ನಾನು ನಂದಷ್ಟೇ ವಿಚಾರ ಮಾಡುವಂತ ಸ್ಥಿತಿಗೆ ಬಂದಿದ್ದೀವಿ. ಇದು ಒಟ್ಟು ಪ್ರಕೃತಿಯ ಶೋಷಣೆಯಲ್ಲಿ ಇರುವಂತಹ ಒಂದು ಮೂಲಭೂತವಾದಂತ ಮಾನಸಿಕತೆ ಅಂತ ಅನ್ಸುತ್ತೆ. ಹಾಗಾಗಿ ಇದನ್ನು ಸರಿ ಮಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಕಳ್ಕೊಂಡಲ್ಲೇ ಹುಡುಕು ಅಂತೇಳಿ. ಅಡಿಗೆ ಮನೆಯಲ್ಲಿ ಕಳ್ಕೊಂಡಂತ ಚಾವಿಯನ್ನು ಅಂಗಳದಲ್ಲಿ ಹುಡುಕ್ತಾ ಇದ್ಲಂತೆ ಸೊಸೆ. ಏನ್ ಹುಡುಕ್ತಾ ಇದ್ಯಮ್ಮ ಅಂತ ಕೇಳಿದ್ರೆ ಅತ್ತೆ, ಇಲ್ಲಮ್ಮ ಇದು ಚಾವಿ ಕಳ್ಕೊಂಡಿದೀನಿ. ಎಲ್ಲಿ ಕಳ್ಕೊಂಡಿದ್ಯಾ? ಅಡಿಗೆ. ಮತ್ತೆ ಇಲ್ಲಿ ಯಾಕೆ ಹುಡುಕ್ತಾ ಇದ್ಯಾ? ಇಲ್ಲಿ ಚೆನ್ನಾಗಿ ಬೆಳಕಿದೆ ಅಂತ ಹೇಳ್ತಾಳೆ. ಹಾಗೆ ನಾವೆಲ್ಲರೂ ಮಾಡ್ತಾ ಇದ್ದೀವಾ ಅಂತ ಒಂದು ಪ್ರಶ್ನೆ ಇದೆ. ಎಲ್ಲಿ ಕಳ್ಕೊಂಡಿದ್ದೀವಿ ಅಂತ ಹೇಳುವಂತ ಹುಡುಕ, ಅದಕ್ಕೋಸ್ಕರ ನಮ್ಮ ಮನೆಯಿಂದಲೇ ಶುರು ಮಾಡ್ಬೇಕು. ಹಾಗಾಗಿ ಮನೆಯನ್ನು ಸರಿ ಮಾಡಿದ್ರೆ ಒಂದಷ್ಟು ಸಂಗತಿಗಳು ಸರಿ ಆಗ್ತಾ ಹೋಗುತ್ತೆ. ಈ ಮನೆಯಿಂದಲೇ ಮೊದಲ ಸಂಸ್ಕಾರ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಈ ಮಕ್ಕಳಿಗಿರ್ಬೋದು, ಮನೆ ಸದಸ್ಯರಿಗೆ ಮೊದಲ ಸಂಸ್ಕಾರ ಪರಿಸರದ ಕುರಿತಾಗಿ ಅಲ್ಲಿಂದ ಶುರು ಆಗಬೇಕಾಗಿದೆ. ಅದು ಇವತ್ತು ಆಗ್ತಾ ಇಲ್ಲ. ಅದು ಬಹಳ ದೊಡ್ಡ ದುರಂತ. ಹಾಗಾಗಿ ಪ್ರಕೃತಿಯ ಮೇಲೆ ಬಹಳಷ್ಟು ಒತ್ತಡಗಳು. ಹಾಗಾಗಿ ಮನೆಯನ್ನು ಸರಿ ಮಾಡಬಹುದಾದ ಒಂದು 5 ಅಂಶಗಳಿದೆ. ಅದನ್ನ ಆಮೇಲೆ ನಾನು ನೆನಪು ಮಾಡ್ತೀನಿ. ಹಾಗಾಗಿ ಮನೆಯಿಂದಲೇ ಇದು. ಒಬ್ಬ ದಾರ್ಶನಿಕ ಇದ್ದ, ಕನ್ಫ್ಯೂಷಿಯಸ್ ಅಂತ ಅವನ ಹೆಸರು, ಚೈನಾ ದೇಶದವನು. ಅವನು ಹೇಳ್ತಾನೆ, ನಿಮ್ಮ ಗುರಿ ಒಂದು 5 ವರ್ಷದ, ಹಾಗಾದ್ರೆ ಒಂದು 5-10 ಬೀಜಗಳನ್ನ ನೆಡಿ. ನಿಮ್ಮ ಗುರಿ ಒಂದು 10 ವರ್ಷದ, ಹಾಗಾದ್ರೆ ಒಂದು 20-25 ಸಸಿಗಳನ್ನ ನೆಟ್ಟು ಬಿಡಿ. ನಿಮ್ಮ ಗುರಿ ಒಂದು 100 ವರ್ಷದ, ಈ ಆಂಬುಲೆನ್ಸ್ ಮೇಲೆ ಬರ್ದಿರ್ತಾರೆ, ಅವಸರ ಮಾಡಬೇಡಿ 108 ಅಂತೇಳಿ ಬರ್ದಿರ್ತಾರೆ, 100 ವರ್ಷ ಆದ್ರೂ ಬದುಕ್ಬೇಕು ನೀವು ಅಂತ. ನಿಮ್ಮ ಗುರಿ ಒಂದು 100 ವರ್ಷದ, ಹಾಗಾದ್ರೆ ನೀವು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿ ಅಂತ ಅವ ಹೇಳ್ತಾನೆ. ಹಾಗಾಗಿ ಇವತ್ತು ನಾವು ಈ 3 ಸಂಗತಿಯನ್ನು ಮಾಡ್ಬೇಕಾಗಿದೆ. ನಾವು ಬೀಜವನ್ನು ನೆಡಬೇಕು, ಸಸಿಗಳನ್ನು ನೆಡಬೇಕು, ಜೊತೆಯಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕಂತ ಅವಶ್ಯಕತೆ, ಅನಿವಾರ್ಯತೆ ಬಂದಿದೆ. ಜಾಗತಿಕ ತಾಪಮಾನದ ಬಗ್ಗೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಶಬ್ದವನ್ನು ಎಲ್ಲ ಕಡೆ ಬಳಸ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಈಗ ಎಲ್ಲ ಕಡೆಯಲ್ಲಿ ಕರ್ನಾಟಕದ ಬೇರೆ ಬೇರೆ ಜಾಗದಲ್ಲೇನೆ 40 ಡಿಗ್ರಿ ಅಷ್ಟು ಇವತ್ತು ಕೂಡ ಇದೆ. ತಾಪಮಾನ ಏರ್ತಾನೆ ಇದೆ. ಹಾಗಾಗಿ ಜಗತ್ತಿನಲ್ಲಿ ಒಂದು ಭಾರತದೇ ಒಂದು ಲೆಕ್ಕಾಚಾರ ಹಾಕಿದೆ, 7500 ಕಿಲೋಮೀಟರ್ ವ್ಯಾಪ್ತಿಯ ಸಮುದ್ರ ತೀರ ಇದೆ. ಈ ಸಮುದ್ರ ತೀರದಲ್ಲಿ ನಮ್ಮ 30% ಜನಸಂಖ್ಯೆ ಅಲ್ಲಿ ವಾಸ ಮಾಡ್ತಾ ಇದೆ. ಸೊ ಈ ಒಂದು ವೈಜ್ಞಾನಿಕ ವರದಿಯ ಪ್ರಕಾರ ಈ ಗ್ಲೋಬಲ್ ವಾರ್ಮಿಂಗ್ ನ ಪರಿಣಾಮಗಳು ಯಾವ ಪ್ರದೇಶಕ್ಕೆ ಯಾವಾಗ ಹೊಡಿತದೆ ಲಾಟ್ರಿ ಅಂತ ಹೇಳುವಂಥದ್ದು ಗೊತ್ತಿಲ್ಲ ಅಂತ ಹೇಳುವಂತ ಒಂದು ಭಯಾನಕ ಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀರಿನ ಮಟ್ಟ ಯಾವಾಗ ಬೇಕಾದ್ರೆ ಜಾಸ್ತಿ ಆಗ್ಬೋದು, ಆ ಹಿಮಗಡ್ಡೆಗಳು ಕರಗಿ ಬೀಳಬಹುದು, ಅಂಟಾರ್ಟಿಕಾದ ಕುಸಿತ ಇರ್ಬೋದು, ಅಂದ್ರೆ ನಾವು ಇದ್ರ ಬಗ್ಗೆ ಎಲ್ಲ ಕೇಳ್ತೀವಿ ವೈಜ್ಞಾನಿಕವಾಗಿ. ಅದರ ಪರಿಣಾಮಗಳು ನೇರವಾಗಿ ಸಮುದ್ರದ ತೀರದಲ್ಲಿರುವಂತಹ ಜನರ ಮೇಲೆ ಆಗುವುದಿದೆ. ಹಾಗಾಗಿ ಅದು ಗೋವಾಕ್ ಹೊಡಿತದೋ, ಮಂಗಳೂರಿಗೆ ಹೊಡಿತದೋ, ಚೆನ್ನೈಗೆ ಹೊಡಿತದೋ, ಕೊಚ್ಚಿಗೆ ಹೊಡಿತದೋ ಗೊತ್ತಿಲ್ಲ ಅಂತ ಹೇಳುವಂತ ಆತಂಕ ಇದೆ. ಇದಿಷ್ಟು ಭಾಗ. ಇನ್ನು ಪೇಡ್ ಮರಗಳ ಬಗ್ಗೆ ಹೇಳ್ಬೇಕಾದ್ರೆ, ಇವತ್ತು ಈ ಗ್ಲೋಬಲ್ ವಾರ್ಮಿಂಗ್ ನಲ್ಲಿ ಆಗ್ತಾ ಇರುವಂತ ಉಥಲ್ ಪುಥಲ್ ಅಂತ ಏನ್ ಹೇಳ್ತೀವಿ ನಾವು, ಈ ಅಪಸವ್ಯಗಳಿಗೆ ಬಹುಶಃ ಇದು ಒಂದು ಕಾರಣ ಇರ್ಬೋದು. ಒಂದು ಜಾಗತಿಕ ವರದಿಯ ಪ್ರಕಾರ, ವೈಜ್ಞಾನಿಕ ವರದಿಯ ಪ್ರಕಾರ, ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಒಬ್ಬ ಮನುಷ್ಯನಿಗೆ ಸರಾಸರಿ 428 ವೃಕ್ಷಗಳು ಇರ್ಬೇಕಿತ್ತು. ಆದ್ರೆ ಇವತ್ತು ಆ 428 ವೃಕ್ಷಗಳ ಜಾಗದಲ್ಲಿ ನಮ್ಮ ಭಾರತಕ್ಕೆ ಒಂದು ಲೆಕ್ಕಾಚಾರ ಹಾಕಿದ್ರೆ ಕೇವಲ 28 ವೃಕ್ಷಗಳು ಮಾತ್ರ ಒಬ್ಬನಿಗೆ ಉಳಿದಿದೆ. ಅಂದ್ರೆ ಹೇಗೆ ಈ ಗೋ ಸಂಪತ್ತು ನಹಿಕೆ ಬರಾಬರ್ ಕಡೆಗೆ ಹೋಗ್ತಾ ಇದೀವಿ, ಹಾಗೇನೇ ವೃಕ್ಷ ಸಂಪತ್ತು ಕೂಡ ಹೀಗೆ ಆಗ್ತಾ ಇದೆ ಅಂತ ಹೇಳುವಂತ ಒಂದು ಆತಂಕ ಇದೆ. ಹಾಗಾಗಿ ನಾವು ವೃಕ್ಷಗಳನ್ನ ಉಳಿಸ್ಬೇಕಾಗಿದೆ, ಗಿಡವನ್ನ ಬೆಳೆಸಬೇಕಾಗಿದೆ. ಭವಿಷ್ಯದ ಒಂದು ಆಕ್ಸಿಜನ್ ಸಿಲಿಂಡರ್ಗಳನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಜಾಗತಿಕ ತಾಪಮಾನ ಜಾಸ್ತಿ ಆಗೋದನ್ನ ತಡಿಲಿಕ್ಕೆ ವೃಕ್ಷಾರೋಪಣೆ ಬಹಳ ದೊಡ್ಡದಾದಂತ ಮದ್ದು ಅಂತ ಹೇಳುವಂಥದ್ದು ನೆನಪಿಟ್ಕೊಳ್ಬೇಕು ಅಂತ ಒಂದು ವಿನಂತಿ. ಹಾಗಾಗಿ ಈ
ಇಷ್ಟೆಲ್ಲ ಆದಾಗ್ಲೂ ಕೂಡ ನಮಗೆ ಒಂದು ಮಾಹಿತಿಯ ಪ್ರಕಾರ ಆಕ್ಸಿಜನ್ ಮೂಲಗಳು ಎಷ್ಟು ನಮಗೆ ಆದ್ರೆ ಉಳಿದಂತ 60% ಅದು ಸಮುದ್ರದಿಂದ ಬರಬೇಕು ಅಂತ ಹೇಳಿದೆ. ಹಾಗಾಗಿ ಇವತ್ತು ಸಮುದ್ರ ನಮ್ಮಿಂದ ದೂರ ಇದ್ರೂ ಕೂಡ ಯಾರಿಗಾದ್ರೂ ಸಮುದ್ರವನ್ನು ಬಿಟ್ಟಿರ್ಲಿಕ್ಕೆ ನಾವು ಬದುಕಲಿಕ್ಕೆ ಆಗಲ್ಲ. ಸಮುದ್ರ ಕೂಡ ನಮಗೆ ಪರಿಸರಕ್ಕೆ 60% ಆಕ್ಸಿಜನ್ ಕೊಡ್ತಾ ಇದೆ. ಹಾಗಾಗಿ ಸಮುದ್ರಕ್ಕೂ ನಾವು ಅಪಾಯವನ್ನು ತಂದಿಟ್ಟಿದೀವಿ. ಸೊ ಇದು ಬಹಳ ಒಂದು ಮಹತ್ವದ ಸಂಗತಿ ಇದೆ. ಸೊ ಇದರಲ್ಲಿ ಒಂದಷ್ಟು ಸಂಗತಿಗಳಿವೆ. ಒಂದು ವರದಿಯ ಪ್ರಕಾರ ಒಂದು ತಿಮಿಂಗಿಲ ಸತ್ತು ಹೋಯ್ತು ಅಂತ ಆದ್ರೆ 5,000 ಮರಗಳನ್ನು ಕಡಿದು ನಷ್ಟ ಮಾಡಿದಷ್ಟು ಸಮ ಅಂತ ಒಂದು ವರದಿ ಹೇಳ್ತದೆ. ಅಂದ್ರೆ ಈ ತಿಮಿಂಗಿಲಗಳು, ಡಾಲ್ಫಿನ್ಗಳು ಅಥವಾ ಟಾರ್ಟೈಸ್, ಕಡಲಾಮೆಗಳು ಇವೆಲ್ಲವೂ ಕೂಡ ನಮ್ಮ ಪರಿಸರಕ್ಕೆ ಬೇಕಾದಂತ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ತವೆ. ಕಾರ್ಬನ್ ಹಿಡ್ಕೊಂಡು ಸಮುದ್ರದ ತಳಕ್ಕೆ ತಗೊಂಡು ಹೋಗಿ ಬಿಡ್ತವೆ. ಅಂತಹ ಸಮುದ್ರಕ್ಕೆ ನಾವಿವತ್ತು ನಮ್ಮ ಕಿಟಕಿಯಿಂದ ಎಸೆದಂತ ಕಸಗಳು, ಬಾಟಲ್ಗಳು, ಪ್ಲಾಸ್ಟಿಕ್ಗಳು ಹೋಗಿ ಈ ತಿಮಿಂಗಲದ ಹೊಟ್ಟೆಯಲ್ಲಿ ಸೇರಿದೆ 80 kg ಅಷ್ಟು. ಪದೇ ಪದೇ ತಿಮಿಂಗಲಗಳು ಸಾಯ್ತಾ ಇದೆ. ಅದರ ಹೊಟ್ಟೆಯೊಳಗೆ ಸಿಳಿದಾಗ ಸಿಕ್ಕಿರುವಂತದ್ದು 80 kg ಅಷ್ಟು ಕ್ಯಾರಿ ಬ್ಯಾಗ್ಗಳು, ಬಾಟಲ್ಗಳು, ಕಾರ್ಕ್ಗಳು, ಮೀನಿನ ಬಲೆಗಳ ತುಂಡುಗಳು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದು ತೇಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತು. ಇದು ಪದೇ ಪದೇ ಪ್ರಸಂಗಗಳು ಬರ್ತಾ ಇದೆ. ಮೊನ್ನೆ ಕಡಲಾಮೆದು ಇದೇ ಪರಿಸ್ಥಿತಿ ಆಯ್ತು. ಸೊ ಇದೆಲ್ಲವೂ ನಾವು ಮಾನವರು ಮಾಡ್ತಾ ಇರುವಂತಹ, ಮನುಷ್ಯರು ಅಂತ ಹೇಳುವಂತವ್ರು ಮಾಡ್ಕೊಡ್ತಾ ಇರುವಂತಹ ಅನಾಗರಿಕ ವರ್ತನೆಯಿಂದಾಗಿ ಇದಾಗ್ತಾ ಇದೆ. ಹಾಗಾಗಿ ನಾಗರಿಕ ಅಂತ ಹೇಳುವಂತ ಶಬ್ದಕ್ಕೇನು ಅರ್ಥ ಉಳಿದಿಲ್ಲ. ಹಾಗಾಗಿ ಸುಸಂಸ್ಕೃತ ಅಂತ ಹೇಳುವಂತ ಪದವನ್ನು ಹೇಳುವುದು ಕಷ್ಟ ಆಗಿದೆ. ಹಾಗಾಗಿ ನಮ್ಮ ಮನೆಯ ಸಂಸ್ಕಾರವನ್ನು ಗಟ್ಟಿ ಮಾಡಬೇಕು. ಈ ಹಿನ್ನೆಲೆಯೊಳಗೆ ಪರಿಸರದ ಕೆಲಸ ಇದೆ. ಅನ್ನಾದ್ ಭವತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ ಅಂತ ಶ್ಲೋಕ ಗೀತೆಯಲ್ಲಿ ಇದೆ. ಅಂದ್ರೆ ಒಂದು ಮಳೆ ಬರುವಂತದ್ದು ಹೇಗೆ ಅಂತ ಹೇಳುವ ವಿಧಾನವನ್ನು ಕೂಡ, ಅದನ್ನು ಒಟ್ಟದ ಒಂದು ಜೀವನವೇ ಯಜ್ಞ ಅಂತ ಹೇಳುವಂತ ಹೋಲಿಸೋದ್ರಲ್ಲಿ ಈ ಪ್ರಕೃತಿಯ ಮೇಲೆ ಪರಿಣಾಮಗಳೇನು ಅಂತೇಳಿ ಈ ಶ್ಲೋಕದ ಮೂಲಕ ಹೇಳಿದ್ದಾರೆ. ಮನುಷ್ಯನಿಗೆ ಹೇಳ್ತಾರೆ ಉದ್ಧರೇದ್ ಆತ್ಮಾನಂ ವ್ಯವಸಾದಯ, ಆತ್ಮೈವ ಆತ್ಮನೋ ಬಂದು ಆತ್ಮಯ್ಯ ರಿಪುರಾತ್ಮ. ನಮಗೆ ನಾವೇ ಶತ್ರುಗಳು, ನಮಗೆ ನಾವೇ ಮಿತ್ರರು ಅಂತ ಹೇಳುವಂತ ತಿಳ್ಕೊಂಡಾಗ್ಲೂ ಕೂಡ ನಾವೇನ್ ಮಾಡ್ತಿದ್ದೀವಿ, ಪ್ರಕೃತಿಗೆ ಆತ್ಮಘಾತಕವಂತ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವಿ. ಇದನ್ನು ಬದಲು ಮಾಡ್ಕೊಳ್ಬೇಕಾಗಿದೆ. ದೊಡ್ಡ ದೊಡ್ಡ ಹೋರಾಟಗಳು ನಡೀತದೆ, ಇವೆಲ್ಲ ಇದ್ದೇ ಇದೆ ಒಂದು ಭಾಗ. ಆದಾಗ್ಯೂ ಕೂಡ ಈ ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟುತ್ತೆ ಅಂತಿಲ್ಲ. ಹೋರಾಟಗಾರರು ಕೂಡ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದು ಹೇಳುವುದು ಕಷ್ಟ ಇದೆ. ಅದಾಗ್ಲೂ ಅನೇಕರು ಒಳ್ಳೆ ಕೆಲಸ ಮಾಡೋರು ಇದ್ದೇ ಇದ್ದಾರೆ. ಹಾಗಾಗಿ ನಾವು ಹಾರಾಟಗಳಿಲ್ಲದೇನೆ ಪರಿಸರ ಪೂರ್ವಕವಾಗಿ ಬದುಕಬಹುದಾ, ಸರಳವಾದ ಕೆಲವು ಸಂಗತಿಗಳನ್ನ ನಾವು ಮಾಡಬಹುದಾ ಅಂತ ಹೇಳುವಂತ ಚಿಂತನೆ ಒಳಗೆ ಬರುವಂತದ್ದು ಮುಖ್ಯವಾಗಿ ಹಸಿರು ಮನೆ ಅಂತ ಹೇಳುವಂತ ಒಂದು 5 ಸಂಗತಿಯನ್ನು ಕಟ್ಟಿದೀವಿ. ಮನೆಗಳಲ್ಲಿ ಜಾಗೃತಿ ಮಾಡುವಂತ ಪ್ರಯತ್ನ ಮಾಡುತ್ತೆ. ಈಗಾಗಲೇ ನಾವು ಕರ್ನಾಟಕದಲ್ಲಿ ಒಂದು 25,000 ಮನೆಗಳಲ್ಲಿ, ಬರೇ ಕರ್ನಾಟಕ ಹೇಳಿದ್ರೆ ನಮ್ಮ ದೇಶದಾದ್ಯಂತ ಲೆಕ್ಕ ಹಾಕಿದ್ರೆ ಏನಿಲ್ಲರೂ ಒಂದು 5 ಲಕ್ಷ ಮನೆಗಳನ್ನಾದ್ರೂ ನಾವು ವೈಯಕ್ತಿಕವಾಗಿ ಮುಟ್ಟಿ ಈ ಹಸಿರು ಮನೆ ಕಾನ್ಸೆಪ್ಟ್ ಅನ್ನು ಹೇಳಿದೀವಿ. ಅದರ 5 ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಅದ ಮೊದಲನೇದಾಗಿ ಇವತ್ತು ಜೀವ ವೈವಿಧ್ಯಗಳು ಉಳಿಬೇಕು, ಬಯೋಡೈವರ್ಸಿಟಿ ಅಂತ ಏನು ಹೇಳ್ತೀವಿ. ಅದರ ಕೃಪೆಯಿಂದಲೇ ಈ ಪ್ರಕೃತಿ ಉಳಿದಿದೆ. ಒಟ್ಟು ಜೀವ ವೈವಿಧ್ಯದ ಉಪಸ್ಥಿತಿಯ ಒಳಗೆ ಮನುಷ್ಯನ ಒಂದು ಜೀವಿ ಅಂತ ತಗೊಂಡಾಗ ಮನುಷ್ಯನ ಉಪಸ್ಥಿತಿ ಇರುವಂತದ್ದು 1% ಕೂಡ ಇಲ್ಲ. ಆದ್ರೆ 1% ಇಲ್ಲದಿರುವಂತ ಈ ಮನುಷ್ಯ ಜಗತ್ತಿನ ಮೇಲೆ ತನ್ನ ಠೇಂಕಾರವನ್ನು ಮಾಡ್ತಾ ಇದ್ದೇನೆ, ತಂದೆ ಅಧಿಪತಿಯನ್ನು ಸಾಧಿಸಬೇಕು, ಪ್ರಕೃತಿ ಮೇಲೆ ವಿಜಯವನ್ನು ಸಾಧಿಸಬೇಕು ಅಂತ ಹೇಳೋದ ಕುಂಭತನಕ್ಕೆ ಹೊರಟಿದ್ದಾನೆ. ಅದರಿಂದಾಗಿ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗಾಗಿ ನಾವು ಪ್ರಕೃತಿಯ ಜೊತೆಗೆ ಒಂದು ಸಹ ಬಾಳ್ವೆಯನ್ನು ಮಾಡಬೇಕಾಗಿದೆ. ಪ್ರಕೃತಿಗೆ ನಮ್ಮಿಂದ ಏನಾಗಬೇಕಾಗಿಲ್ಲ, ನಮಗೆ ಪ್ರಕೃತಿಯಿಂದ ಆಗ್ಬೇಕಾದದ್ದೇ ಹೆಚ್ಚು. ಹಾಗಾಗಿ ನಾವು ಪ್ರಕೃತಿಯ ಜೊತೆ ಹೇಗೆ ಬದುಕಬೇಕು ಅಂತ ಹೇಳೋದಕ್ಕೆ ಮನೆಯಿಂದಲೇ ಶುರು ಮಾಡಬಹುದಾದಂತ ಒಂದು ಸರಳ ವಿಧಾನಗಳಲ್ಲಿ ಒಂದು ಜೀವ ವೈವಿಧ್ಯಗಳಿಗೆ, ಈಗ ಬೇಸಿಗೆ ನಡೀತಾ ಇದೆ ಎಲ್ಲ ಕಡೆಗಳಲ್ಲಿ. ಹಾಗಾಗಿ ನಾವು ಸ್ವಲ್ಪ ಕುಡಿಯುವ ನೀರು, ಒಂದಷ್ಟು ಕಾಳು ಇದನ್ನು ಇಡಬಹುದಾ ಅಂತ ಹೇಳುವಂತ ಒಂದು ಅಪೇಕ್ಷೆ. ಎಲ್ಲರ ಮನೆಗಳಲ್ಲಿ ನಾನು 100 ಶಾಲಾ ಕಾಲೇಜುಗಳಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳ ಜೊತೆ ಒಂದು ಮಾತುಕತೆ ಮಾಡಿದಾಗ, ಅವ್ರನ್ನ ಕೈ ಎತ್ತಿಸಿದಾಗ 600-700 ಜನ ವಿದ್ಯಾರ್ಥಿಗಳು ಭಾಗವಹಿಸಿದಲ್ಲಿ ಒಂದು 25 ಜನರ ಕೈ ಮೇಲೆ ಬರಲ್ಲ ಯಾರ ಮನೆಯಲ್ಲಿ ಪಕ್ಷಿಗಳಿಗೆ ಕುಡಿಯುವ ನೀರು ಇಡ್ತಾ ಇದ್ದೀರಿ ಅಂತ ಕೇಳಿದಾಗ ಈ ಸ್ಥಿತಿ ಇದೆ. ಹಾಗಾಗಿ ಇದೆಲ್ಲ ಸಂಗತಿಗಳಲ್ಲಿ ನಾವು ಮುಖ್ಯವಾಗಿ ಒಂದು ಪಕ್ಷಿಗಳಿಗೆ ಕುಡಿಯುವ ನೀರು, ಕಾಳು ನೀಡುವಂತ ಶುರು ಮಾಡಿದ್ರೆ ನಾವು ಇದಕ್ಕೆ ಹರಿತ್ ಘರ್, ಹಸಿರು ಮನೆ ಅಂತ ಒಂದು ಹೆಸರನ್ನು ಕೊಟ್ಟಿದ್ದೀವಿ. ಅದಕ್ಕೆ ಮೊದಲ 1 ಅಂಕ ಶುರು ಆಯ್ತು. ಹರಿತ್ ಘರ್ನ 1 ಅಂಕ ಶುರು ಆಯ್ತು. ಎರಡನೇದು ವಿದ್ಯುತ್. ಭವಿಷ್ಯಕ್ಕೆ ಬೇಕಾದಂತಹ ಶಕ್ತಿ, ಊರ್ಜಾ ಇದನ್ನು ಈಗಲೇ ನಾವು ನಷ್ಟ ಮಾಡ್ತಾ ಇದ್ದೀವಿ. ಕೋಲ್ ಮೇಲೆ ನಿರ್ಭರಿತ ಆಗಿದ್ದೀವಿ. ಕಲ್ಲಿದ್ದಲು ವಿಪರೀತ ಸುಡ್ತಾ ಇರೋದ್ರಿಂದ ಇವತ್ತು ಬಹಳ ದೊಡ್ಡ ಒಂದು ಸಮಸ್ಯೆಗಳಿಗೆ ನಾವು ವಿದ್ಯುತ್ ಶಕ್ತಿಯನ್ನೇ ಹೆಚ್ಚು ಬಳಸ್ತಾ ಇರೋದ್ರಿಂದ ಸಮಸ್ಯೆಗೆ ಈಡಾಗ್ತಾ ಇದ್ದೀವಿ. ಹಾಗಾಗಿ ಅದರಲ್ಲಿ ಒಂದು ಸಂಯಮ ಮಾಡ್ಕೊಳ್ಬಹುದಾ, ಬಳಕೆಯಲ್ಲಿ ಸಂಯಮ ಮಾಡಬಹುದು. ಏನ್ ಮಾಡಬಹುದು, ನಮ್ಮ ಅವಶ್ಯಕತೆ ಮುಗಿದಾಗ ಒಂದು ಸ್ವಿಚ್ ಆಫ್. 1 ಯೂನಿಟ್ ವಿದ್ಯುತ್ ಉಳಿಸಿದ್ರೆ ನಾವು 1 ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡಿದ್ದಕ್ಕೆ ಸಮ ಅಂತ ಹೇಳುವಂತ ಒಂದು ಮಾತಿದೆ. ಹಾಗಾಗಿ
ವಿದ್ಯುತ್ತಿನ ಬಳಕೆಯಲ್ಲಿ ಸಂಯಮವನ್ನು ಮಾಡಬಹುದಾ? ಗ್ಯಾಜೆಟ್ಗಳು ಬೇರೆ ಬೇರೆ ಇದೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನು ಕೂಡ ವಿಪರೀತ ಬಳಸ್ತಾ ಇದೀವಿ ನಾವು, ಅನಿವಾರ್ಯವಾಗಿಯೂ ಮಾಡ್ತೇವೆ. ಅದು ಕೂಡ ಅದರ ಅವಶ್ಯಕತೆ ಮುಗಿದಾಗ ಅದರ ಸ್ವಿಚ್ ಆಫ್ ಮಾಡಬಹುದಾ? LED ಬಲ್ಬ್, ಸೋಲಾರ್ ಬಲ್ಬ್ಗಳನ್ನು ಹಾಕೊಳ್ಳೋದ್ರ ಮೂಲಕ ಕೂಡ ಕನ್ಸ್ಯೂಮ್ ಮಾಡೋದು ಕೂಡ ನಾವು ಅದನ್ನು ಕಡಿಮೆ ಮಾಡಬಹುದು ಅಂತ ಇದೆ. ಹಾಗಾಗಿ ಎರಡನೇ ವಿಷಯವೇ ಲೈಟ್ ಸ್ವಿಚ್ ಆಫ್. ಮೂರನೇದಾಗಿ ಹೇಳುವಂಥದ್ದು ಇದ್ರೆ ನೀರು. ಒಬ್ಬ ಮನುಷ್ಯನ ಅವಶ್ಯಕತೆ ವಿಶ್ವಸಂಸ್ಥೆ ಲೆಕ್ಕಾಚಾರದ ಪ್ರಕಾರನೇ ಹೇಳ್ಬೇಕಾದ್ರೆ 135 ಲೀಟರ್ ನೀರು, 135 ಲೀಟರ್ ನೀರು ಒಬ್ಬ ಮನುಷ್ಯನಿಗೆ ನಿತ್ಯದ ಅವಶ್ಯಕತೆಗೆ ಬೇಕು. ಆ ನೀರಿನಲ್ಲಿ 100 ಲೀಟರ್ ನೀರು ವೇಸ್ಟ್ ನೀರನ್ನು ಜನರೇಟ್ ಮಾಡ್ತೇವೆ, ಉತ್ಪಾದನೆ ಮಾಡ್ತೀವಿ. ಅಂತ ಆ ನೀರು ಯಾವುದು? ಅಕ್ಕಿ ತೊಳಿತೀವಿ, ತರಕಾರಿ ತೊಳಿತೀವಿ, ವಾಷಿಂಗ್ ಮೆಷಿನ್ ಇದೆ, RO ಇದೆ, AC ಇದೆ, ಹೀಗೆ ಬೇರೆ ಬೇರೆ ಮೂಲಗಳಲ್ಲಿ ನಾವು ನೀರನ್ನ ಬಳಸ್ತೀವಿ ಅಥವಾ ಅದನ್ನ ತ್ಯಾಜ್ಯವಾಗಿ ಬಿಟ್ಟು ಬಿಡ್ತೀವಿ, ಅದನ್ನ ಗಟಾರಕ್ಕೆ ಬಿಡ್ತೀವಿ. ಹಾಗಾಗಿ ಆ ವೇಸ್ಟ್ ನೀರನ್ನ ರಿಯೂಸ್ ಮಾಡಬಹುದಾ? ಧೂಳಿಗೆ ಹಾಕ್ಬೋದಾ? ಗಿಡಗಳಿಗೆ ಹಾಕ್ಬೋದಾ? ಫ್ಲಶ್ ಮಾಡ್ಲಿಕ್ಕೆ ಹಾಕ್ಬೋದಾ? ಇತ್ಯಾದಿ ವಿಷಯಗಳ ಮೂಲಕ ಕೂಡ ಒಬ್ಬೊಬ್ಬರು 100 ಲೀಟರ್ ನೀರನ್ನು ಉಳಿಸಬಹುದು ಅಂತ ಹೇಳುವಂತ ಲೆಕ್ಕಾಚಾರ ಇದೆ. ಹಾಗಾಗಿ 135 ಲೀಟರ್ ನೀರಿನ ಬಳಕೆಯಲ್ಲಿ 1 ಲೀಟರ್ ನೀರನ್ನ ಮರುಬಳಕೆ ಮಾಡ್ಲಿಕ್ಕೂ ಸಾಧ್ಯ ಇದೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಹಾಗಾಗಿ ನೀರು, ನಾವೆಲ್ಲರೂ ಕೂಡ ನೀರನ್ನು ಕುಡಿತೀವಿ. ಜಗತ್ತಿನಲ್ಲಿ ನೀರಿಗೆ ಗೌರವ, ಗಂಗೆ ಜಮುನೆ ಚೈವ ಅಂತ ಹೇಳ್ತೀವಿ. ಪೂಜೆ ಮಾಡಬೇಕಾದ್ರೆ ಗಣಪತಿನ ಕುಡಿಸ್ತೀವಿ, ವರ್ಣನ ಕುಡಿಸ್ತೀವಿ, ಶ್ಲೋಕ ಹೇಳ್ತೀವಿ, ಎಲ್ಲ ಕುಡಿಸ್ತೀವಿ. ಆದ್ರೆ ವಾಸ್ತವದಲ್ಲಿ ನಾವು ಯಾರು ಕೂಡ ನೀರಿಗೆ ಗೌರವನೇ ಕೊಡ್ತಾ ಇಲ್ಲ. ಅದು ಕೇವಲ H2 ಆಗಿದೆ, ವಾಟರ್ ಆಗಿದೆ, ನೀರಾಗಿದೆ, ಜಲ ಆಗಿದೆ ಅಷ್ಟೇ. ಆದ್ರೆ ಗಂಗೆ ಆಗೋದು ಯಾವಾಗ? ಅದು ಪವಿತ್ರ ತೀರ್ಥ ಆಗೋದು ಯಾವಾಗ? ನಮಗೆ ಕುಂಭಮೇಳ ಮಾಡಿದ್ವಿ ಮೊನ್ನೆ, ಜಗತ್ತಿನ ದೊಡ್ಡ ನೀರಿನ ಹಬ್ಬ ಮಾಡಿದ್ವಿ. ಆ ಕುಂಭಮೇಳದ ಹಿಂದೆ ಬಹಳ ದೊಡ್ಡ ಒಂದು ಪ್ರಯತ್ನ ಮಾಡಿದ್ವಿ, ನೆನಪಾದ್ರೆ ಕೊನೆಯಲ್ಲಿ ಹೇಳ್ತೀನಿ ನಾನು. ಸೊ ಬಹಳ ಮುಖ್ಯವಾಗಿ ನೀರ್ನ ಒಂದು ಅಪಮೌಲ್ಯ ಮಾಡುವಂಥದ್ದನ್ನು ತಡಿಲಿಕ್ಕೆ. ಹಾಗಾಗಿ ಮನೆಗೆ ಯಾರೋ ನಮ್ಮ ಗೆಸ್ಟ್ ಬಂದಾಗ ನಾವೇನ್ ಮಾಡ್ತೀವಿ? ಒಂದು ದೊಡ್ಡ ಲೋಟದಲ್ಲಿ ನೀರು ಕೊಡ್ತೀವಿ. ಅನೇಕ ಕಡೆಗಳು ಸಂಪರ್ಕ ಮಾಡ್ಕೊಂಡು ಇನ್ನೇನೋ ಮನೆಗೆ ಬಂದಿರ್ತಾರೆ, ಕೊಟ್ಟದಕ್ಕೆ ಒಂದು ಗೌರವ ಕೊಡಬೇಕು ಅಂತ ಒಂದ್ ಸ್ವಲ್ಪ ತುಟಿಗೆ ಇಡ್ತಾರೆ. 3/4 ಲೋಟ ನೀರು, ಅರ್ಧ ಲೋಟ ನೀರು ಅದು ಅಲ್ಲೇ ಇರುತ್ತೆ. ಆಮೇಲೆ ಚಹಾ ಕುಡಿತಾರೆ, ಹೊರಟೋಗ್ತಾರೆ. ಒಂದು 30 ಕೋಟಿ ಜನ, ನಮ್ಮ ದೇಶದ ಲೆಕ್ಕಾಚಾರ ಹೇಳಿದಾಗ ಒಂದು 30 ಕೋಟಿ ಜನ ನಿತ್ಯ ಪ್ರವಾಸದಲ್ಲಿದ್ದಾರೆ ಅಂತ ಒಂದು ಲೆಕ್ಕಾಚಾರ, ಅಂದಾಜು. ಈ 30 ಕೋಟಿ ಜನ ಅರ್ಧ ಲೋಟ ನೀರು ಚೆಲ್ಲಿದ್ರು ಕೂಡ ಒಂದು 150 ಕೋಟಿ ಲೀಟರ್ ನೀರು ವ್ಯರ್ಥ ಆಯ್ತು ದಿವಸಕ್ಕೆ. ಹಾಗಿರ್ಬೇಕಾದ್ರೆ ಈ ಸಣ್ಣ ಒಂದು ಅಟಿಟ್ಯೂಡ್, ನಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೋದಾ? ನಮಗೆ ಎಷ್ಟು ಬೇಕೋ ಅಷ್ಟೇ ನೀರು, ಸಣ್ಣ ಲೋಟದಲ್ಲಿ ನೀರು ಕೊಡೋಣ, ಪಕ್ಕದಲ್ಲಿ ಜಗ್ ಇಟ್ಟು ಬಿಡೋಣ, ಚೊಂಬು ಇಟ್ಟು ಬಿಡೋಣ, ಬೇಕಾದ್ರೆ ಹಾಕೊಳ್ಬಹುದು, ಹಾಕ್ಸ್ಬಹುದು. ಅರ್ಧ ಲೋಟ ನೀರು ಎತ್ಕೊಂಡು ಕಟಿಂಗ್ ವಾಟರ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ, ಅರ್ಧ ಲೋಟ ನೀರು ಕುಡಿಯುವಂಥದ್ದು. ಆಮೇಲೆ ಬೇಕಾದ್ರೆ ತುಂಬಿಸ್ಕೊಳ್ಳುವಂಥದ್ದು, ಒಂದು ಹನಿ ಕೂಡ ಚೆಲ್ಲುವುದಿಲ್ಲ ಅಂತ ವ್ಯಕ್ತಿಗತವಾಗಿ ನಾವು ನಿರ್ಣಯವನ್ನು ತಗೊಳ್ಬಹುದಾ? ನಮ್ಮ ಮನೆಗಳಲ್ಲಿ ಅಭ್ಯಾಸ ಮಾಡಬಹುದಾ? ಹಾಗಾದಾಗ ನೀರಿಗೆ ಒಂದು ಗೌರವ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀರಿಗೆ ಕೊಡುವಂತ ಗೌರವ ನಮಗೆ ಸಿಗುವಂತ ಗೌರವ ಅದು. ಹಾಗಾಗಿ ನೀರಿನ ಮಿತ ಬಳಕೆ, ಸದ್ಬಳಕೆ, ಮರುಬಳಕೆ ಅಂತ 3 ವಿಷಯಗಳು. ಹಾಗಾಗಿ ಕಟಿಂಗ್ ವಾಟರ್ ಕಾನ್ಸೆಪ್ಟ್, ಬಳಸಿದ ನೀರನ್ನ ಮರುಬಳಕೆ ಮಾಡ್ಲಿಕ್ಕೆ ಬೇರೆ ಬೇರೆ ವಿಧಾನಗಳು. ಸ್ನಾನ ಮಾಡ್ತೀವಿ ನಾವು, ಮನುಷ್ಯ ಒಮ್ಮೆ ಬಚ್ಚಲ ಮನೆ ಹೋದ ಅಂದ್ರೆ ಹೊರಗೆ ಬರ್ಬೇಕಾದ್ರೆ ಬಹಳ ಕಷ್ಟ. ಹಳ್ಳಕ್ಕೆ ಹೋದಂತ ಪ್ರಾಣಿ, ಬಚ್ಚಲ ಮನೆ ಹೋದಂತ ಮನುಷ್ಯ, ಅದು ಎರಡು ಹೊರಗೆ ಬರ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ. ಹಾಗಾಗಿ ನಮಗೆ ಈಗಂತೂ ಬೇಸಿಗೆ, ಎಷ್ಟು ನೀರು ಸುರ್ಕೊಂಡ್ರು ಕೂಡ ಸಾಕಾಗುದಿಲ್ಲ. ಬಚ್ಚಲ ಮನೆ ಹೋದ್ರೆ ಮೈ ಮೇಲೆ ಹಾಕುವಂತ ನೀರಿಗಿಂತ ಸುತ್ತಮುತ್ತ ಗೋಡೆಗಳಿಗೆ ಸಿಡಿಯುವಂತ ನೀರೇ ಜಾಸ್ತಿ. ಕೂತ್ಕೊಂಡು ಸ್ನಾನ ಮಾಡಿದ್ರೆ 1 ಬಕೆಟ್ ನೀರಿನಲ್ಲಿ ನಾವು ಸ್ನಾನ ಮುಗಿಸ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 ಲೀಟರ್ ನೀರು. ಒಂದ್ ಸಣ್ಣ ಮಗ್ ಇಟ್ಟುಕೊಂಡು ಸ್ನಾನ ಮಾಡಿದ್ರೆ ಆರಾಮ್ಸೆ ಸ್ನಾನ ಆಗುತ್ತೆ. 20 ಲೀಟರ್ ನೀರಿನಲ್ಲಿ ಬೇಕಾದಂಗೆ ಸ್ನಾನ ಆಗುತ್ತೆ. ನೀವು ಶವರ್ ಬಳಸಿದ್ರೆ 8 ನಿಮಿಷಕ್ಕೆ 80 ಲೀಟರ್ ನೀರು ಹೋಗುತ್ತೆ. ಶವರ್ ಬಳಸದೇನೆ ಮಗ್ಗಲ್ಲಿ ನಾವು ನೀರು ತಗೊಂಡು ಸ್ನಾನ ಮಾಡಿದ್ರೆ ಇದು ಒಂದು ನೀರು ಉಳಿಸ್ಲಿಕ್ಕೆ ಒಂದು ವಿಧಾನ ಆಗ್ಬೋದು. ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಇದೆ, ತಮಿಳುನಾಡಿನ ಕುಯಿಲಾಡಿ ಗೋವಿಂದ ಸ್ವಾಮಿ ಅಂತ ಹೇಳಿ ತರುಣ, ಕಳೆದ 10 ವರ್ಷದಿಂದ ಅವರು 1.5 ಲೀಟರ್ ನೀರಿನಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಹೌ ಕ್ಯಾನ್ ಬಾತ್ 1.5 ಲೀಟರ್ಸ್ ಆಫ್ ವಾಟರ್ ಅಂತ ಒಂದು ವಿಡಿಯೋ ಇದೆ. 3 ಸರ್ತಿ ಸೋಪ್ ಹಚ್ಕೊಂಡು, 1 ಸರ್ತಿ ಶಾಂಪು ಹಚ್ಕೊಂಡು 1.5 ಲೀಟರ್ ನೀರಿನಲ್ಲಿ ಸ್ನಾನ ಮಾಡುವಂತ ವಿಡಿಯೋ ಇದೆ. ನಾನು ಒಂದು 5 ವರ್ಷಗಳಿಂದ ಒಂದು ಸೂರತ್ ನಲ್ಲಿ ಒಂದು ವರ್ಕ್ಶಾಪ್ ನಲ್ಲಿ ಅವ್ರ ಜೊತೆ ಇದ್ದೆ. ನಾನು ಪ್ರಯತ್ನ ಮಾಡಿದೆ. ಆದ್ರೆ ಅದರಿಂದ ಪ್ರಭಾವಿತನಾಗಿದ್ದೇನು ಅಂತ ಹೇಳಿದ್ರೆ, ನಾನು ಈಗ 6 ಲೀಟರ್ ನೀರಿನಲ್ಲಿ ನಿತ್ಯ ಸ್ನಾನ ಮಾಡ್ತೇನೆ. ತಿಂಗಳಲ್ಲಿ 1 ಸರ್ತಿ 2 ಸರ್ತಿ 20 ಲೀಟರ್ ನೀರು ಖರ್ಚು ಮಾಡ್ತೀನಿ. ಇಷ್ಟು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ನಾವು ನೀರನ್ನು ಉತ್ಪಾದನೆ ಮಾಡುವಂತ ಯಾವುದೇ ಕಂಪನಿಗಳು ಇಲ್ಲಿವರೆಗೆ ಬಂದಿಲ್ಲ. ನೀರನ್ನು ಮಾರಾಟ ಮಾಡುವವರು ಇದ್ದಾರೆ, ನೀರು ಉತ್ಪಾದನೆ ಮಾಡುವಂತ ಕಂಪನಿಗಳು ಇಲ್ಲಿವರೆಗೆ ಇಲ್ಲ. ಹಾಗಾಗಿ ನೀರು ಒಂದು ಅದ್ಭುತ ಒಂದು ವ್ಯವಸ್ಥೆ. ಹಾಗಾಗಿ ನೀರಿನ ಉಳಿಕೆಯೇ ನೀರಿನ ಗಳಿಕೆ. ಹಾಗಾಗಿ ನೀರು ಇದು 2ನೇ ವಿಷಯ. ಮೊದಲನೇದು ಹಕ್ಕಿಗಳಿಗೆ ನೀರು ಕಾಳು, 2ನೇದು ವಿದ್ಯುತ್ ಲೈಟ್ ಅವಶ್ಯಕತೆ ಇಲ್ಲದಾಗ ಸ್ವಿಚ್ ಆಫ್ ಮಾಡುವುದು, LED ಬಲ್ಬ್, ಸೋಲಾರ್ ಹಾಕೊಳ್ಳುವಂಥದ್ದು. 3ನೇದಾಗಿ ನಾನು ಈಗ ಹೇಳುವಂತೆ ನೀರಿನ ಬಗ್ಗೆ ಮಿತ ಬಳಕೆ, ಮರುಬಳಕೆ, ಸದ್ಬಳಕೆ ಇತ್ಯಾದಿ ವಿಷಯಗಳು. 4ನೇದಾಗಿ ಮಾಡಬಹುದಾದ ಕೆಲಸ ಅಂತ ಹೇಳಿದ್ರೆ ಸೆಗ್ರಿಗೇಷನ್ ಆಫ್ ವೇಸ್ಟ್. ನಾವು ಕಸ, ತ್ಯಾಜ್ಯ ಅಂತ ಹೇಳ್ತೀವಿ. ಯಾವುದು ಕಸ?
ಮನುಷ್ಯನಿಗಾಗ್ಲಿ ಪ್ರಕೃತಿಗಾಗ್ಲಿ ಜೀರ್ಣವಾಗದ್ದು ಕಸ, ಉಳಿದೆಲ್ಲವೂ ಜೀರ್ಣ ಆಗತ್ತೆ. ಹಾಗಾಗಿ ಕಸ ಅಂತ ಹೇಳುವಾಗ ಇಲ್ಲಿ ವಿಶೇಷವಾಗಿ ನಾವು ಪಾಲಿಥೀನ್ ಮೇಲೆ ಫೋಕಸ್ ಮಾಡ್ತೀವಿ. ಏಕ ಬಳಕೆ ಪ್ಲಾಸ್ಟಿಕ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಪಾಲಿಥೀನ್ ಅಂತ ಹೇಳ್ತೀವಿ ನಾವು. ಪ್ಲಾಸ್ಟಿಕ್ ಆದ್ರೆ ರೀಸೈಕಲ್ ಆಗುತ್ತೆ. ಉದಾಹರಣೆಗೆ ನಾವು ಕುಡಿಯುವಂತ ನೀರಿನ ಬಾಟಲ್ಗಳಿವೆ, ಆ ಬಾಟಲ್ ರೀಸೈಕಲ್ ಆಗತ್ತೆ, ಅದನ್ನು ಕ್ರಶ್ ಮಾಡಿದ್ರೆ ವಾಪಸ್ ಮಾಡಬಹುದು. ಅನೇಕರು ನೀರಿನ ಬಾಟಲ್ಗಳನ್ನ ಕುಡಿತಾರೆ, ಅಲ್ಲೇ ಬಿಟ್ಟು ಹೋಗ್ತಾರೆ. ಅರ್ಧ ಲೀಟರ್ ನೀರನ್ನ ರ್ಯಾಟ್ ಪಿಕ್ಕರ್ಸ್ ಎಲ್ಲ ತಗೊಂಡು ಹೋಗಿ ಅದೇ ನೀರಿನಲ್ಲಿ ತುಂಬಿಸಿ ಕಾಯಿಲೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ನಾವೊಂದು ಮಾಡಬಹುದಾದ್ದು ಅಂತ ಹೇಳಿದ್ರೆ, ನಮ್ಮ ವಾಟರ್ ಬಾಟಲ್ಗಳು ಇರ್ತವೆ, ಈ ತರದ ಬಾಟಲ್ಗಳು, ಅದರ ಕ್ಯಾಪ್ ಅನ್ನು ತೆಗೆದು ಸ್ವಲ್ಪ ಒತ್ತಿ ಬಿಟ್ಟು ಒಳಗೆ ಹಾಕಿದ್ರೆ ಆ ಬಾಟಲ್ ಮತ್ತೆ ಕ್ರಶ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇದನ್ನು ರೀಸೈಕಲ್ ಮಾಡ್ಲಿಕ್ಕೆ ಕಳಿಸ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ಅದೇ ಬಾಟಲ್ ಅಲ್ಲಿ ನೀರು ತುಂಬಿಸಿ ನಾಯಿ ಕೊಡೆಗಳ ತರ ಬಿಸ್ಲರಿಗೆ ಹೆಸರಿನಲ್ಲೋ ಇನ್ಯಾವುದೋ ಹೆಸರಿನಲ್ಲಿ ನೀರು ಮಾರಾಟ ಮಾಡುವಂತ ಕಂಪನಿಗಳು ಹುಟ್ಕೊಂಡಿದ್ದಾವೆ. ಹಾಗಾಗಿ ಇದೊಂದು ಸಣ್ಣ ಪ್ರಯೋಗವನ್ನು ಮಾಡಬಹುದು ನಾವು. ಬಾಟಲ್ ಒಳಗೆ ಕ್ಯಾಪ್ ಹಾಕ್ಬಿಟ್ರೆ ಅದು ಕ್ರಶ್ ಮಾಡಿ ಹೊಸ ಬಾಟ್ಲ್ ಆಗುತ್ತೆ. ಹಾಗಾಗಿ ನೀರಿನ ವಿಷಯದಲ್ಲಿ ಈ ಎಚ್ಚರಿಕೆಯನ್ನು ತೆಗೆದುಕೊಳ್ಬಹುದಾ ಅಂತ ಹೇಳುವಂತದ್ದಾಗಿದೆ. ನೀರು ರೀಸೈಕಲ್ ಏನೋ ಹೇಳಲಿಕ್ಕೆ ಹೊರಟಿದೇನೋ, ಇದು ಸೆಗ್ರಿಗೇಷನ್. ಆ ಕಸವನ್ನ ಮೂಲದಲ್ಲೇ ಪ್ರತ್ಯೇಕ ಮಾಡುವಂತ ಸ್ವಭಾವ ನಮಗೆ ಇಲ್ಲ. ನಾವು ಕಸಾಯಿಖಾನೆಯಲ್ಲಿ ಹಸು ಕಡಿತಾರೆ, ದನ ಕಡಿತಾರೆ ಅಂತ ಹೇಳುವಂತ ಮಾತನ್ನು ಹೇಳಿ ಮುಸಲ್ಮಾನರಿಗೂ ಒಂದು ಆರೋಪ ಮಾಡ್ತೀವಿ, ಬೈತೀವಿ. ಪ್ರತ್ಯಕ್ಷದಲ್ಲಿ ನಮ್ಮ ವ್ಯವಹಾರ ಹೇಗಿದೆ ಅಂತ ವಿಚಾರ ಮಾಡಿದ್ರೆ ಅದು ಕೂಡ ಆಘಾತಕಾರಿನೇ ಇದೆ. ಕಸವನ್ನ ಕೊಳೆತ ಬಾಳೆಹಣ್ಣು ಇರ್ಬೋದು, ಒಡೆದ ಗಾಜಿನ ಬಳೆ ಇರ್ಬೋದು, ಸಿರಿಂಜ್ ಇರ್ಬೋದು, ಸ್ಯಾನಿಟರಿ ಪ್ಯಾಡ್ ಇರ್ಬೋದು, ನ್ಯಾಪ್ಕಿನ್ಸ್ ಇರ್ಬೋದು, ಡೈಪರ್ ಇರ್ಬೋದು, ಕುರ್ಕುರೆ, ಕ್ಯಾರಿ ಬ್ಯಾಗು, ಸ್ಟ್ರಾ, ಏನೇನು ಸಿಗುತ್ತೆ ಅದು ಎಲ್ಲವೂ ಒಂದರಲ್ಲೇ ಹಾಕ್ಬಿಟ್ಟು ಡಸ್ಟ್ ಬಿನ್ಗೆ ಎಸಿತೀವಿ. ಹಸು ಸತ್ತಿರುವ ವಿಡಿಯೋಗಳನ್ನು ನೋಡಿದೀವಿ ನಾವು. 40 kg ಪ್ಲಾಸ್ಟಿಕ್ ಅದ್ರ ಹೊಟ್ಟೆಲಿ ಸಿಕ್ತು, ಆಪರೇಷನ್ ಮಾಡಿದ್ರು, ಸತ್ತೋಯ್ತು, ಬದುಕಿಸಿದ್ರು, ಇವೆಲ್ಲ ಪ್ರಸಂಗ ಕೇಳಿರ್ತೀವಿ. ಬೇರೆ ಬೇರೆ ಜೀವಿಗಳು ಅದನ್ನು ತಿಂತಾ ಇದಾವೆ. ನಾಯಿ ತಿಂತಾ ಇದೆ, ಹಂದಿ ತಿಂತಾ ಇದೆ, ಹಸು ತಿಂತಾ ಇದೆ, ಹಕ್ಕಿ ಹೊಟ್ಟೆಗೆ, ಹಾವಿನ ಹೊಟ್ಟೆಗಳು ಕೂಡ ಪ್ಲಾಸ್ಟಿಕ್ ಲೋಟ ಸಿಕ್ಕಿದೆ. ಯಾವುದನ್ನು ಬಿಟ್ಟಿಲ್ಲ ನಾವು. ಇವೆಲ್ಲ ಜೀವಿಗಳ ಶಾಪ ನಮ್ಮ ತಲೆಮಾರಿಗೆ ಬರ್ತಾ ಇದೆ, ನಮ್ಮ ಕುಟುಂಬಗಳಿಗೆ ಬರ್ತಾ ಇದೆ. ಹಾಗಾಗಿ ನಾವು ನಾಗರಿಕರ ರೀತಿಯಲ್ಲಿ, ಮನುಷ್ಯನ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಹಾಗೆ ಕಸವನ್ನು ಮೂಲದಲ್ಲೇ ಪ್ರತ್ಯೇಕ ಮಾಡಿಕೊಡುವಂತ ಸ್ವಭಾವ. ಇನ್ನು ಅದಕ್ಕಿಂತ ಹೆಚ್ಚಾಗಿ ಕಾರ್ಪೊರೇಷನ್ ಅವರು, ಪುರಸಭೆಯ ಪಂಚಾಯತ್ನ ಕಾಮಗಾರಿ ಮಾಡೋರು, ಅದರಲ್ಲಂತೂ ನಮ್ಮ ಭಾರತದಲ್ಲಿ ಅಂತೂ ಸೆಗ್ರಿಗೇಷನ್ ಮಾಡುವಂತವ್ರು ಎಲ್ಲ ಕೂಡ ಈ ಹೇಸಿಗೆಯನ್ನ ಕೈಯಿಂದಲೇ ಮಾಡ್ತಾರಪ್ಪ. ಅವ್ರು ಮಧ್ಯಾಹ್ನ ಊಟ ಮಾಡ್ಬೇಕು, ಅವ್ರ ಕೈ ಬಾಯಿಗೆ ಹೋಗ್ಬೇಕು ಅಂತ ಆ ಜಾಗದಲ್ಲಿ ನಾವು ಒಂದ್ಸಲ ನಿಂತ್ಕೊಂಡು ವಿಚಾರ ಮಾಡಿದ್ರೆ ಈ ಸೆಗ್ರಿಗೇಷನ್ ಅಂತ ಹೇಳೋದು ಎಷ್ಟು ಮಹತ್ವದ್ದು ಅಂತ ನಮಗೆ ಒಂದ್ ಸ್ವಲ್ಪ ಮನವರಿಕೆ ಆಗೋದು. ಹಾಗಾಗಿ ಮೂಲದಲ್ಲೇ ಕಸವನ್ನು ಪ್ರತ್ಯೇಕ ಮಾಡಿಬೋದು. ಹಸಿ ಕಸ, ಒಣ ಕಸ. ಹಸಿ ಕಸವನ್ನ ನಮ್ ಗಿಡಗಳಿಗೆಲ್ಲ ಬಳಸ್ಕೊಳ್ಬಹುದು ನಾವು, ಇಲ್ಲ ನಾವೇ ಒಂದು ಗೊಬ್ಬರ ಮಾಡ್ಕೊಳ್ಬಹುದು ನಮ್ಮ ಮನೆಯಲ್ಲಿ ಕೂಡ. ಬಕೆಟ್ ಕಾಂಪೋಸ್ಟ್, ಕಿಚನ್ ಕಾಂಪೋಸ್ಟ್, ಮ್ಯಾಜಿಕ್ ಡ್ರಮ್ ಅಂತ ತುಂಬಾ ರೀತಿಗಳಲ್ಲಿ ಕೂಡ ಕಸವನ್ನ ಗೊಬ್ಬರ ಮಾಡ್ಕೊಳ್ಳುವಂತ ವಿಧಾನಗಳು ಯೂಟ್ಯೂಬ್ ನಲ್ಲೆಲ್ಲ ಸಿಗುತ್ತೆ. ಸೊ ಅದನ್ನ ನೋಡ್ಕೊಂಡು ನಾವು ಮಾಡ್ಬೋದು. ಕೆಮಿಕಲ್ ಫ್ರೀ ಮನೆ ಮಾಡ್ಲಿಕ್ಕೆ ಬಯೋ ಎನ್ಸೈಮ್, ಆರೆಂಜಿನ ಸಿಪ್ಪೆ, ಲಿಂಬೆ ಹಣ್ಣಿನ ಸಿಪ್ಪೆ, ಹುಳಿಯ ಅಂಶ ಇರುವಂತ ಎಲ್ಲವನ್ನು ಕೂಡ, ಸಿಟ್ರಸ್ ಅಂಶ ಇರುವಂತದ್ದನ್ನು ತೆಗೆದುಕೊಂಡು ಕೆಮಿಕಲ್ ಫ್ರೀ ಹೌಸ್ ಮಾಡ್ಲಿಕ್ಕೆ ಆಗುತ್ತೆ ಬಯೋ ಎನ್ಸೈಮ್ ಮಾಡೋದ್ರ ಮೂಲಕ. ಫ್ಲೋರ್ ವಾಷಿಂಗ್ ಇರ್ಬೋದು, ಅದು ಬಟ್ಟೆ ವಾಶ್ ಮಾಡ್ಲಿಕ್ಕೆ ಇರ್ಬೋದು, ವಾಷಿಂಗ್ ಮಿಷನ್ಗೆ ಹಾಕ್ಲಿಕ್ಕೂ ಬರುತ್ತೆ ಅದು. ಈ ತರದ್ದು ಬಯೋ ಎನ್ಸೈಮ್ ಮಾಡುವಂತದ್ದಲ್ಲೂ ವಿಷಯಗಳು ಇದೆ. ಹಾಗಾಗಿ ಕಸವನ್ನ ಮೂಲದಲ್ಲಿ ಪ್ರತ್ಯೇಕ ಮಾಡಿಕೊಡಿ ಕನಿಷ್ಠ. ಇದು 4ನೇ ವಿಷಯ. 5ನೇ ವಿಷಯ ನಾವು ಹೇಳುವಂತದ್ದು, ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ಕೈ ಚೀಲ ತಗೊಂಡು ಮಾರ್ಕೆಟ್ಗೆ ಹೋಗ್ತಾ ಇಲ್ಲ ನಾವು. ಕ್ಯಾರಿ ಬ್ಯಾಗ್, ಹೋದ ತಕ್ಷಣ ಕ್ಯಾರಿ ಬ್ಯಾಗ್, ಏನೋ ತರಕಾರಿ ತಗೊಂಡ್ವಿ, ಇನ್ನೇನು ತಗೊಂಡ್ವಿ ಅಂದ್ರೆ ಕ್ಯಾರಿ ಬ್ಯಾಗ್. ವೈ ಕ್ಯಾರಿ ಬ್ಯಾಗ್? ಕ್ಯಾರಿ ಎ ಬ್ಯಾಗ್ ಅಂತ ಹೇಳುವಂತ ಒಂದು ಸಂದೇಶ. ನಾವು ಬಟ್ಟೆ ಕೈ ಚೀಲದಲ್ಲಿ ವಸ್ತುಗಳನ್ನು ತಗೊಂಡ್ಬರೋಣ, ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ ಅನ್ನು ಬೇಡ ಅಂತ ಹೇಳುವಂತದ್ದನ್ನು ನಿರಾಕರಿಸುವಂತ ಒಂದು ಪ್ರಯತ್ನ ಪೂರ್ವಕ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಮನೆಗೆ ಬರುವಂತ ಕಸದಲ್ಲಿ ತುಂಬಾ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಷ್ಟೆಲ್ಲ ಪ್ರಯತ್ನದ ನಂತರ ಕೂಡ ನಮ್ಮ ಮನೆಗೆ ಒಂದಷ್ಟು, ನಮ್ಮ ಬ್ರಹ್ಮ ಪ್ರಯತ್ನದ ನಂತರ ಕೂಡ ಒಂದಷ್ಟು ಪ್ಲಾಸ್ಟಿಕ್ ಬಂದೇ ಬರುತ್ತೆ. ಅದು ಟ್ಯಾಬ್ಲೆಟ್ ಕವರ್ ಇರ್ಬೋದು, ಮಕ್ಕಳಿಗೆ ಬಿಸ್ಕತ್ ಪೊಟ್ನ ಇರ್ಬೋದು, ಚಾಕ್ಲೇಟ್ ರ್ಯಾಪರ್ಸ್ ಇರ್ಬೋದು, ಕುರ್ಕುರೆ ಇರ್ಬೋದು, ಸ್ಟ್ರಾ, ಏನೇನೋ ವಿಷಯಗಳಲ್ಲಿ ಬರುತ್ತೆ. ಆ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನೆಲ್ಲವನ್ನು ಕೂಡ ನಾವು ಒಂದು ಅರೆಸ್ಟ್ ಮಾಡಿಡುವಂತ ಒಂದು ಸೂತ್ರ ಇದೆ. ಈ ತರ ಒಂದು ಪ್ಲಾಸ್ಟಿಕ್ ಖಾಲಿ ಬಾಟಲ್ ಅಲ್ಲಿ ನೀರಿನ ಪಸ ಇರಬಾರ್ದು, ಅದರಲ್ಲಿ ನೀರು ಕುಡಿದು ಖಾಲಿ ಆದ ನಂತರ ನೀರು ಬಾಟಲ್ ಅನ್ನು ಕ್ಲೀನ್ ಒಣಗಿಸ್ಬಿಟ್ಟು ಎಲ್ಲಾ ರೀತಿಯ ಗುಟ್ಕಾ ಚೀಟಿ, ಅಡಿಕೆ ಚೀಟಿ, ಶಾಂಪೂ ಚೀಟಿ, ಏನೇನ್ ಚೀಟಿಗಳೆಲ್ಲ ಬರ್ತವೆ ಏಕ ಬಳಕೆಯ ಪ್ಲಾಸ್ಟಿಕ್, ಅದೆಲ್ಲವನ್ನು ಕೂಡ ಒಂದು ಕೋಲನ್ನು ತಗೊಂಡು, ಕಟ್ಟಿಗೆ ತಗೊಂಡು ಗಟ್ಟಿಯಾಗಿ ಆ ಬಾಟಲ್ ಅಲ್ಲಿ ತುಂಬಿಸ್ಬಿಟ್ಟು ಚೆನ್ನಾಗಿ ಒತ್ತಿ ನಾವು ತುಂಬಿಸಿ ಜಡದು ತುಂಬಿಸಿದ್ರೆ ಜಸ್ಟ್ ಲೈಕ್ ಎ ಬ್ರಿಕ್, ಇಟ್ಟಿಗೆ ತರ ಆಗುತ್ತೆ, ಗಟ್ಟಿ ಆಗ್ಬೇಕಿದು. ಇಟ್ಟಿಗೆ ತರ ಆದ ನಂತರ ಇದರಿಂದ ನಾವೇನಾದ್ರು ರಚನೆಗಳನ್ನು ಮಾಡಬಹುದು. ಇದರ ಮೂಲ ಸಿದ್ಧಾಂತ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಂಧನ್ ಪ್ರಕೃತಿ ವಂದನ್. ಪ್ಲಾಸ್ಟಿಕ್ ಅನ್ನ ಒಂದು ಅರೆಸ್ಟ್ ಮಾಡಿಟ್ರೆ ಈ ಭೂತವನ್ನ ಅರೆಸ್ಟ್ ಮಾಡಿಟ್ಟ ಹಾಗೆ, ಅದು ನಮಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳುವಂತ ಒಂದು ಸೂತ್ರ ಇದೆ. ಹಾಗಾಗಿ ಇದರಿಂದ ಮಾಲ್ಗಳನ್ನು ರಚನೆ ಮಾಡಿದ್ದಾರೆ, ಕಾಲೇಜ್ನ ಕ್ಯಾಂಪಸ್ ಡಿಸೈನ್ ಮಾಡಿದ್ದಾರೆ, ಶೆಲ್ಟರ್ ಕಟ್ಟಿದ್ದಾರೆ, ಮನೆ ಕಟ್ಟಿದ್ದಾರೆ, ಕಾಂಪೌಂಡ್ ಕಟ್ಬೋದು, ಪೋಡಿಯಂ ಮಾಡಬಹುದು, ಕುಶನ್ ಇದು ರೆಡಿ ಮಾಡಬಹುದು, ವಾಕಿಂಗ್ ಪಾತ್ ಮಾಡಬಹುದು. ಈ ಎಲ್ಲ ಪ್ಲಾಸ್ಟಿಕ್ ನ ಮೂಲಕ ಇಟ್ಟಿಗೆಯಾಗಿ ಬಳಸ್ಕೊಳ್ಬಹುದು. ಜೈವಿಕ ಇಟ್ಟಿಗೆಯಾಗಿ ಈ ಪ್ಲಾಸ್ಟಿಕ್ ಬ್ರಿಕ್ ಅನ್ನ ಯೂಸ್ ಮಾಡೋದ್ರ ಮೂಲಕ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಪ್ಲಾಸ್ಟಿಕ್ ಅಂತ ಹೇಳಿದ ರಾಕ್ಷಸನ್ನ
ಈ ಬಾಟಲ್ ಅಲ್ಲಿ ಅರೆಸ್ಟ್ ಮಾಡಿರುವಂತದ್ದು ನಮ್ಮ ಮನೆಗಳಲ್ಲಿ ಮಾಡಿದ್ರೆ ಒಳ್ಳೇದು. ಹಾಗಾಗಿ ಇದನ್ನು ಡಸ್ಟ್ ಬಿನ್ಗೆ ಎಸಿಬಾರದು. ಡಸ್ಟ್ ಬಿನ್ಗೆ ಎಸಿದ್ರೆ ಮತ್ತೆ ಅದನ್ನು ಕಟ್ ಮಾಡ್ತಾರೆ, ಆ ಬಾಟ್ಲಿಗೆ ರೀಸೈಕಲ್ ವ್ಯಾಲ್ಯೂ ಇದೆ, ಅದಕ್ಕೆ ದುಡ್ಡು ಸಿಗುತ್ತೆ, ಮಾರಾಟ ಮಾಡೋರು ಇದ್ದಾರೆ. ಆದ್ರೆ ಒಂದ್ಸಲ ನಾವು ಅದನ್ನು ಗಟ್ಟಿಯಾಗಿ ಏರ್ ಟೈಟ್ ಮಾಡಿ ಇಕ್ಕೋ ಬ್ರಿಕ್ ಮಾಡಿದ್ರೆ ನಾವು ನಮ್ಮ ಮನೆಗಳಲ್ಲೇ ತೆಂಗಿನ ಮರಕ್ಕೋ ಅಡಿಕೆ ಮರಕ್ಕೋ ಇದು ಯಾವ್ದಕ್ಕೋ ಒಂದು ಕಟ್ಟೆನೂ ಕಟ್ಟಬಹುದು. ರಾಡಿಯಲ್ಲಿ ನಡ್ಕೊಂಡು ಹೋಗುವಂತಲ್ಲಿ ಅದು ಕಿಚಡಿ ಇದ್ದಲ್ಲಿ ಎಲ್ಲ ಅದು ಕಲ್ಲಿನ ತರನು ಬಳಸ್ಕೋಬಹುದು. ಇಕೋ ಬ್ರಿಕ್ ಅಂತ ಯೂಟ್ಯೂಬ್ ನಲ್ಲಿ ನೋಡಿದ್ರೆ ಅದರ ನೂರಾರು ಉದಾಹರಣೆಗಳು ಸಿಗುತ್ತೆ. ಬಹಳ ಸರಳವಾಗಿ ಮಾಡಬಹುದಾದ್ದು ಮಾಡಬಹುದು. ಹಾಗಾಗಿ ಇಕೋ ಬ್ರಿಕ್ ಅಂತ ಈ 5 ಸಂಗತಿಗಳನ್ನು ನಾವು ನಮ್ಮ ಮನೆಯಲ್ಲಿ ಮಾಡಬಹುದಾದ್ದು. ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ, ಯಾರು ಬೇಕಾದ್ರೆ ಗುರ್ತು ಹಾಕೊಳ್ಬಹುದು. ಮೊದಲನೇದಾಗಿ ನಮ್ಮ ಮನೆಗಳಲ್ಲಿ ಹಕ್ಕಿಗಳಿಗೆ ನೀರು ಮತ್ತು ಕಾಳು ಇಡ್ಲಿಕ್ಕೆ ಶುರು ಮಾಡ್ಬೇಕು, ಒಂದು ಪಾಯಿಂಟ್. ಎರಡನೇದಾಗಿ ನಾವು ವಿದ್ಯುತ್ ಅವಶ್ಯಕತೆ ಇಲ್ದಿದ್ದಾಗ ಸ್ವಿಚ್ ಆಫ್ ಮಾಡ್ಬೇಕು. ಅವಶ್ಯಕತೆ ಇದ್ದಷ್ಟೇ ನಾವು ಲೈಟ್ ಅನ್ನು ಬಳಸ್ಕೊಳ್ಬಹುದಾ. ಎಲ್ಲ ಒಂದು ಮಹಡಿಗೆ ಹೋಗ್ತೀವಿ, 4 ಫ್ಲೋರ್ ನ ಬಿಲ್ಡಿಂಗ್ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ನಾವು ಲಿಫ್ಟ್ ಬಳಸ್ತೀವಿ. ನಾವು 2 ಮಹಡಿಯವರೆಗೆ ಯಾರಿಗೆ ಕೈಕಾಲು ಸರಿ ಇದೆ, ನೋವಿಲ್ಲ, ಪೇನ್ ಇಲ್ಲ ಅಂಥವ್ರು 2 ಮಹಡಿಯವರೆಗೆ ಲಿಫ್ಟ್ ಬಳಸಬಾರದು. ಇಳಿಬೇಕಾದ್ರಂತ ಅವಶ್ಯಕತೆ ಇಲ್ಲ, ತುಂಬಾ ಎತ್ತರದಿಂದ ಬರಬೇಕಾಗಿದೆ ಅಂತ ಹೇಳಿದ್ರೆ ಲಿಫ್ಟ್ ಅನ್ನು ಬಳಸೋಣ. ವಸ್ತುಗಳನ್ನು ತಗೊಳ್ಬೇಕು, ಹತ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಲಿಫ್ಟ್ ಬಳಸೋದು. ಅನಿವಾರ್ಯ ಇದ್ದಾಗ ಒಂದು 2 ಮಹಡಿಯವರೆಗಾದ್ರೆ ಲಿಫ್ಟ್ ಬಳಸಬಾರದು. ನಿತ್ಯ ಇಸ್ತ್ರಿಯ ಅವಶ್ಯಕತೆ ಇದೆಯಾ, ಈ ತರ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಪರಿವರ್ತನೆ ಮಾಡಿಕೊಂಡ್ರೆ ನಾವು ಪ್ರಕೃತಿಗೆ ಸಾಕಷ್ಟು ಒಂದು ಒತ್ತಡವನ್ನು ಕಡಿಮೆ ಮಾಡಬಹುದು. ಅದರಿಂದಾಗಿ ದೀರ್ಘವಾದ ಪರಿಣಾಮವನ್ನು ಅನುಭವಿಸುವಂತ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಇದು ಮನೆಗಳಿಂದ ಲಕ್ಷ ಮನೆಗಳಿಂದ ಈ ಪ್ರಯತ್ನ ಮಾಡಬೇಕು ಅಂತ ನಾವು ಒಂದು ಬೆನ್ನ ಹತ್ತಿದೀವಿ ಇದಕ್ಕೋಸ್ಕರ. ಸೊ ನಾವೆಲ್ಲರೂ ಕೂಡ ಇದನ್ನು ಮಾಡಬೇಕು ಅಂತ ಒಂದು ವಿನಂತಿ. ಹಸಿರು ಮನೆ 5 ಸಂಗತಿ. ಇದನ್ನ ನೆನಪು ಮಾಡ್ಲಿಕ್ಕೋಸ್ಕರ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ಅಂತಿದೆ, ಆ ಪ್ಲೇ ಸ್ಟೋರ್ ಒಳಗೆ ಒಂದು ಆಪ್ ಇದೆ, ಇಕೋ ಮಿತ್ರಂ ಅಂತ ಅದಕ್ಕೆ ಹೆಸರಿದೆ. ECO ಮಿತ್ರಂ ಅಂತ ಹೊಡೆದ್ರೆ ಅದು ಡೌನ್ಲೋಡ್ ಮಾಡ್ಕೋಬಹುದು ನೀವು. ಇಕೋ ಮಿತ್ರಂ ಆಪ್ ಅದು ಎಲ್ಲಾ ಭಾಷೆಗಳಲ್ಲೂ ಇದೆ. ಸೆಲ್ಫ್ ಅಸೆಸ್ಮೆಂಟ್ ಹೇಳುತ್ತೆ ಅದು. ನಿಮ್ಮ ಅದು ಲಾಗಿನ್ ಆದ ತಕ್ಷಣ ಮೊಬೈಲ್ ನಂಬರೋ ಇಮೇಲ್ ಐಡಿನೋ ಹಾಕಿ ಲಾಗಿನ್ ಆದ ತಕ್ಷಣ ಅದು ನಿಮಗೆ ಒಂದಷ್ಟು ಸಿಲ್ಲಿ ಕ್ವಶನ್ಸ್ ಗಳನ್ನು ಕೇಳುತ್ತೆ, ಪ್ರಶ್ನೆಗಳನ್ನು ಕೇಳುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಗ್ರೀನ್ ಕಾರ್ನರ್ ಏನಾದ್ರು ಇದೆಯಾ, ನಿಮ್ಮಲ್ಲಿ ಲೀಕಿ ಟ್ಯಾಪ್ ಇದೆಯಾ, ನೀವು ಒಂದ್ ಬಾಲ್ದಿ ನೀರಿನಲ್ಲಿ ಸ್ನಾನ ಮಾಡೋ ಅಭ್ಯಾಸ ಏನಾದ್ರು ಇದೆಯಾ, ನಿಮಗೆ ಕಸವನ್ನು ಮೂಲದಲ್ಲಿ ಪ್ರತ್ಯೇಕ ಮಾಡಿಕೊಡುವಂತ ಅಭ್ಯಾಸ ಇದೆಯಾ, ಏನಾದ್ರು ಈ ಪ್ರಶ್ನೆಗಳನ್ನ ಕೇಳುತ್ತೆ. ಆತರ ಯಾವ್ದಿದೆಯೋ ಅದನ್ನ ಟಿಕ್ ಮಾಡಿಬಿಟ್ಟು ಕೊನೆಗೆ ಸಬ್ಮಿಟ್ ಅಂತ ಹೇಳುತ್ತೆ. ಸಬ್ಮಿಟ್ ಮಾಡಿದಾಗ ನಮಗೆ ಒಂದು ಸರ್ಟಿಫಿಕೇಶನ್ ಮಾಡುತ್ತೆ. ಬಹುಶಃ ನಿಲ್ ಬರ್ಬೋದು, ಇಲ್ಲ ಸ್ವಲ್ಪ ಬ್ರಾನ್ಸ್ ಸರ್ಟಿಫಿಕೇಶನ್ ಮಾಡಬಹುದು, ಇಲ್ಲ ಸ್ವಲ್ಪ ಸಿಲ್ವರ್ ಹಂತಕ್ಕೆ ಬಂತಂದ್ರೆ ಸ್ವಲ್ಪ ಪರವಾಗಿಲ್ಲ ನಾವು ಅಂತ. ಚೆನ್ನಾಗಿ ಇಟ್ಟುಕೊಂಡಿದ್ರೆ ಅದು ಗೋಲ್ಡ್ ಡೈಮಂಡ್ ಹಂತಕ್ಕೂ ತೋರಿಸುತ್ತೆ. ನಮ್ಮ ಮನೆ ಡೈಮಂಡ್ ಹಂತದವರೆಗೆ ಬರ್ಲಿಲ್ಲ ಅಂದ್ರೆ ಕನಿಷ್ಠ ಸಿಲ್ವರ್ ವರೆಗಾದ್ರೂ ಬರ್ಲಿಕ್ಕೆ ಪ್ರಯತ್ನ ಮಾಡಬಹುದಾ ನಾವು. ಹೀಗೆ ನಿಧಾನಕ್ಕೆ 1 ತಿಂಗಳು 15 ದಿವಸ ಮನೆಯವರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಈ ಮೂಲಕನೂ ನಮ್ಮ ಮನೆಯನ್ನ ಅಪ್ಗ್ರೇಡ್ ಮಾಡಬಹುದು, ಅಪ್ಡೇಟ್ ಮಾಡಬಹುದು. ಇದಕ್ಕೆ ಮನೆಯವರೆಲ್ಲರ ಸಹಕಾರ ಬೇಕು. ಅವರಿಗೆಲ್ಲರೂ ಕೂಡ ಇದನ್ನು ಹೇಳ್ಬೇಕು, ಈ ವಿಷಯವನ್ನು. ಈ ಮೂಲಕ ಕೂಡ ಒಂದು ಈಗಾಗಲೇ ಒಂದು 10 ಲಕ್ಷಕ್ಕಿಂತ ಹೆಚ್ಚು ಜನ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಈ ತರ ಪರಿಸರ ಜಾಗೃತಿ ಮನೆಯಿಂದ ಮಾಡಬಹುದಾದಂತ ವಿಧಾನವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಮನೆ ಸರಿ ಮಾಡ್ಲಿಕ್ಕೆ ಹಸಿರು ಮನೆ ಅಂತ ಹೇಳುವಂತ ಹರಿತ್ ಘರ್ ಹಿಂದಿಯಲ್ಲಿ ಈ ಒಂದು ವಿಧಾನ ಮೊಬೈಲ್ ನ ಆಪ್ ನ ಮೂಲಕನೂ ಕೂಡ ಮಾಡ್ತಾ ಇದೀವಿ. ಪರ್ಯಾವರಣ ಸಂರಕ್ಷಣಾ ಅಂತ ಹೆಸರಿನಲ್ಲಿ ಹರಿತ್ ಘರ್ ಅಂತ ನೀವು ಟಚ್ ಮಾಡಬೇಕು, ಆಗ ನಿಮಗೆ ಅದು ಕ್ವಶನ್ ಆನ್ಸರ್ ಬರುತ್ತೆ. ಕ್ವಿಜ್ ತರ ಇದೆ ಅದು. ಅದ್ರಲ್ಲಿ ಅನೇಕ ಸಂಗತಿಗಳು ನಿತ್ಯ ಜೀವನಕ್ಕೆ ಬೇಕಾದಂತ ನಮ್ಮ ಸ್ವಭಾವ ಬದಲಾವಣೆ ಮಾಡ್ಕೊಳ್ಳಿಬೇಕಂತ ಟಾಸ್ಕ್ ಕೂಡ ಕೊಡುತ್ತೆ. ಸೊ ಅದರಲ್ಲಿ ಸಕ್ಸಸ್ ಸ್ಟೋರಿಗಳು, ಬೇರೆ ಬೇರೆ ಮಾಹಿತಿಗಳು ಅದರೊಳಗಿದೆ. ಇದು ಹರಿತ್ ಘರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿ. ಒಟ್ಟು ನಾವು ನಮ್ಮ ವ್ಯವಹಾರದಲ್ಲಿ ಪರ್ಸನ್ ವ್ಯಕ್ತಿಗತವಾಗಿ, ಪ್ರೊಫೆಷನ್ ನಾವಿರುವ ವೃತ್ತಿ ಕ್ಷೇತ್ರದಲ್ಲಿ, ಪಬ್ಲಿಕ್ ಸಾರ್ವಜನಿಕರನ್ನು ಜೋಡಿಸ್ಕೊಂಡು ಏನು ಮಾಡಬಹುದು. ನಾವು ಇರುವ ನಮ್ಮ ಮನೆಯ ಸುತ್ತಮುತ್ತ ಭಗವಂತ ನಮಗೆ ಎಲ್ಲವನ್ನು ಫ್ರೀಯಾಗಿ ಕೊಟ್ಟಿದ್ದಾನೆ, ಇಷ್ಟೆಲ್ಲ ಉಚಿತವಾಗಿ ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ, ಒಳ್ಳೆ ಪ್ರಕೃತಿಯನ್ನು ಕೊಟ್ಟಿದ್ದಾನೆ. ಆದ್ರೆ ನಾವು ಅದನ್ನ ಕೆಡಿಸಿದೀವಿ ಬಿಟ್ರೆ ಅದಕ್ಕೆ ಏನ್ ಕೊಟ್ಟಿದೀವಿ ನಾವು. ಹಾಗೆ ನಮ್ಮ ಸುತ್ತಮುತ್ತ ಮನೆಯ ಸುತ್ತಮುತ್ತ ಜನರನ್ನು ಸೇರಿಸ್ಕೊಂಡು, ನಮ್ಮದು ಯಾವುದೋ ಒಂದು ಸಣ್ಣ ಗಲ್ಲಿ ಇರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು, ಸುತ್ತಮುತ್ತ ಇರ್ಬೋದು, ನಾವೆಲ್ಲರೂ ಒಂದು 5-6 ಜನ ನಮ್ಮ ಮನೆಯಿಂದ ಶುರು ಮಾಡೋಣ. 4-6 ಜನ, ಒಂದು ಗಂಡ ಹೆಂಡತಿನೋ, ಅಣ್ಣ ತಂಗಿನೋ, ಅಕ್ಕ ತಮ್ಮನ, ಅಪ್ಪ ಮಗನೋ ಸೇರ್ಕೊಂಡು ನಮ್ಮ ಸುತ್ತಮುತ್ತ ವಾರಕ್ಕೆ 1 ದಿವಸ ಅದೊಂದು ಶ್ರಮದಾನ ಸ್ವಚ್ಛತೆ ಬಗ್ಗೆ. ತುಂಬಾ ಜನಕ್ಕೆ ಪ್ಲಾಸ್ಟಿಕ್ ಸುಡಬಾರ್ದು ಅಂತಲೂ ಗೊತ್ತಿಲ್ಲ, ಅದ್ರ ಬಗ್ಗೆ ಅವೇರ್ನೆಸ್ ಮಾಡುವಂಥದ್ದು ಇರ್ಬೋದು. ಗಿಡ ಒಣಗ್ತಾ ಇದ್ರೆ ನೀರು ಹಾಕುವಂತಿರ್ಬೋದು, ಹೊಸ ಗಿಡ ನೆಡ್ಬೇಕಾದ್ರೆ ನೆಡುವಂಥದ್ದು ಇರ್ಬೋದು. ಇತ್ಯಾದಿ ಸಣ್ಣ ಪುಟ್ಟ ಕೆಲಸ ಕೂಡ ಪರಿಸರದ ಕೆಲಸ. ಕನಿಷ್ಠ 1 ಗಂಟೆ ವಾರಕ್ಕೆ 1 ದಿವಸ ನಾವು ನಮ್ಮ ಸುತ್ತಮುತ್ತ ಸ್ವಚ್ಛ ಮಾಡ್ಲಿಕ್ಕೆ ಮಾಡಬಹುದಾ ಕೆಲಸ. ಇದು ಒಂದು ಹರಿತ್ ಶ್ರಮದಾನ ಅಂತ ಅನ್ಸ್ಕೊಡುತ್ತೆ. ಎರಡನೇದಾಗಿ ನಾವು ಮಾಡಬಹುದಾದ್ದು ಈ ನಾನು ಹೇಳಿದ 5 ಸಂಗತಿಗಳು. ನಮ್ಮ ಸುತ್ತಮುತ್ತ ಒಂದು 10-20 ಮನೆಗಳಿಗೆ ಹೇಳುದು, ನಿಮ್ಮ ಮನೆಯನ್ನು ಪರಿಸರ ಸ್ನೇಹಿ ಮಾಡಿ. ಈಗ ನಾನು ಹೇಳಿದಂತ ಆಪ್ ಅನ್ನೇ ನಮ್ಮ ಬೇರೆ ಬೇರೆ ಫ್ರೆಂಡ್ ಸರ್ಕಲ್ ನಲ್ಲಿ ಕೂಡ ಶೇರ್ ಮಾಡಿ, ನಮ್ಮ ಮನೆ ಹಸಿರು ಮನೆ, ನಿಮ್ಮ ಮನೆ, ನಿಮಗೆ ಯಾವ ಸರ್ಟಿಫಿಕೇಟ್ ಸಿಕ್ಕಿದೆ ನೋಡಿ, ಟ್ರೈ ಮಾಡಿ. ನಮ್ದು ಈಗ ಹಂತದಲ್ಲಿ ನಾವು ಗೋಲ್ಡ್ ಹಂತಕ್ಕೆ ಹೋಗುವಂತ ನಮ್ದು ಯೋಜನೆ ಇದೆ.
ನೀವು ಇದಕ್ಕೆ ಸಹಭಾಗಿಯಾಗಿ ಅಂತೇಳಿ ಶೇರ್ ಮಾಡಬಹುದು. ಆ ಮೂಲಕನೂ ಎಜುಕೇಟ್ ಮಾಡುವಂಥದ್ದು. ನಮ್ಮ ಸುತ್ತಮುತ್ತ ಶಾಲಾ ಕಾಲೇಜುಗಳಿದ್ರೆ ಅಲ್ಲಿ ಐಕೋ ಕ್ಲಬ್ ಅಂತ ಇರುತ್ತೆ, ಅವರಿಗೆಲ್ಲ ಕಳಿಸ್ಬಿಟ್ಟು ವಿದ್ಯಾರ್ಥಿಗಳೆಲ್ಲ ಅವೇರ್ನೆಸ್ ಮಾಡ್ಲಿಕ್ಕೂ ಅದನ್ನು ಈ ಆಪ್ ಅನ್ನು ಬಳಸ್ಕೋಬಹುದು. ಈ ಮೂಲಕನು ನಾವು ಒಂದು ನಮ್ಮ ಸುತ್ತಮುತ್ತ ಮನೆಗಳಿಗೆ ಹಸಿರು ಮನೆಯ ಒಂದು ಕಾನ್ಸೆಪ್ಟ್ ಅನ್ನು ಹೇಳ್ಬೋದು. ಮೂರನೇದಾಗಿ 10-20 ಮನೆಯವರು ಒಂದು ತಿಂಗಳಲ್ಲಿ ಒಂದ್ಸತಿ 1 ಗಂಟೆ ನಮ್ಮ ಯಾರ್ದೋ ಒಬ್ಬರ ಮನೆಯಲ್ಲಿ ಸೇರ್ಬೋದಾ, 1 ಗಂಟೆ ಸೇರ್ಕೊಂಡು ನಮ್ಮ ಮನೆಯಲ್ಲಿ ಈ ಪ್ರಯೋಗವನ್ನು ಮಾಡ್ತಾ ಇದೀವಿ. ನೀವೇನ್ ಮಾಡ್ತಾ ಇದ್ದೀರಿ? ನಮ್ದು ಕೆಮಿಕಲ್ ಫ್ರೀ ಹೌಸ್, ನಾವೀಗ ಇಕೋ ಬ್ರಿಕ್ ಅಂತ ಒಂದು ಮಾಡ್ಲಿಕ್ಕೆ ಶುರು ಮಾಡಿದೀವಿ. ಪ್ಲಾಸ್ಟಿಕ್ ನೆಲ್ಲ ಬಾಟ್ಲಲ್ಲಿ ತುಂಬಿಸಿ ಇಡ್ತಾ ಇದೀವಿ, ಕೈ ಚೀಲ ತಗೊಂಡು ಹೋಗ್ತಾ ಇದೀವಿ, ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿದೀವಿ, ನಮ್ ಕೆಮಿಕಲ್ ಮನೆಯಲ್ಲಿ ಬಳಸ್ತಾ ಇಲ್ಲ, ಇತ್ಯಾದಿ ಯಾವ್ದಾವ್ದು ಸಂಗತಿಗಳನ್ನು ಒಳ್ಳೆ ಒಳ್ಳೆ ಸಂಗತಿಗಳಲ್ಲಿ ಶೇರ್ ಮಾಡ್ಕೊಳ್ಳುವಂಥದ್ದು ತಿಂಗಳಿಗೆ ಒಂದ್ಸತಿ. ಇದಕ್ಕೆ ಹರಿತ್ ಮಿಲನ್ ಅಂತ ಹೆಸರಿದೆ. ಈ ಮೂಲಕ ನಾವು ಮಾಡ್ಬೋದಾ ಅಂತ ಒಂದು ಸಂಗತಿ ಇದೆ. ಹಾಗಾಗಿ ಇಷ್ಟು ವಿಷಯವನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಸದ್ಯಕ್ಕೆ ಇಷ್ಟಕ್ಕೆ ನಿಲ್ಸಿನಿ, ಒಂದಷ್ಟು ಸಂವಾದ ಅಂತ ಹೇಳಿದ್ದಾರೆ, ಹಾಗಾಗಿ ಈಗ ನಿಲ್ಸ್ತೀನಿ. ಮುಂದೆ ವಿಶ್ವನಾಥ್ ಮುಂದುವರ್ಸಿ, ಪ್ರಶ್ನೋತ್ತರ ಏನ ಆತರ ಇದ್ರೆ. ಜಿ ಪ್ರಶ್ನೋತ್ತರ ಇದೆ, ಯಾರಾದ್ರೂ ಕೇಳ್ಬೋದು. ಏನಾದ್ರು ಅಲ್ಲ, ಇವರು ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮ ಮುಗಿಯುವಂಥದ್ದು 7:15 ಮುಗಿತಾ ಇತ್ತು. ನೀವು 7:15 ಮುಗಿಸ್ಬಿಟ್ಟಿದ್ದೀರಿ. ಸಾಕಷ್ಟು ಸಮಯ ಇದೆ. ಪ್ರಶ್ನೋತ್ತರದ ಸಂವಾದ ಅಂತಂದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ, ಮತ್ತೆ ಏನೋ ಕೇಳೋಂಗಿದ್ರೆ ಕೇಳಿ, ಹ್ಯಾಂಡ್ ರೈಸ್ ಮಾಡಿ ಪರಿಚಯ ಮಾಡ್ಕೊಂಡು ಮಾತಾಡ್ಬೇಕು. 15 ನಿಮಿಷ ಇದೆಯಲ್ಲ, ಯೂಶಲಿ 8 ಗಂಟೆಗೆ ನಡೀತಿ. ನೋಡೋಣ ಯಾರ್ಯಾರು ಕೇಳ್ತಾರೆ ಅಂತ. ಕಾಮಲ್ ಅವ್ರನ್ನ ಕೇಳೋದಿದೆ ಮೇಡಮ್. ನಮಸ್ಕಾರ. ನಮಸ್ತೆ. ತಾವು ನೀವು ಹೇಳ್ದಂಗೆ ಎಲ್ಲ ಪರಿಚಯ ಮಾಡ್ಕೊಡಿ ಮೊದಲು. ನನ್ನ ಹೆಸರು ಶಾಂತಾ, ಬೆಂಗಳೂರಲ್ಲಿರೋದು. ಕಾರ್ಪೊರೇಷನ್ ಇದ್ರ ಹತ್ರ ಜ್ಞಾನಜ್ಯೋತಿ ಜ್ಞಾನಭಾರತಿ. ನಾನು ಬೆಂಗಳೂರಲ್ಲಿ ಇರೋದು, ಚಾಮರಾಜಪೇಟೆ. ಹೌದಾ, ಸರಿ. ಅದೇ ನೀವು ಹೇಳ್ದಾಗೆ ಪ್ಲಾಸ್ಟಿಕ್ ಕಡಿಮೆ ಉಪಯೋಗಿಸ್ತೀವಿ, ತರಕಾರಿ ತರಕ್ಕೆಲ್ಲ ಬ್ಯಾಗ್ ಮನೆಯಿಂದನೇ ತಗೊಂಡ್ ಹೋಗ್ತೀವಿ. ನೀರು ಅಷ್ಟೇ ನೀವು ಹೇಳ್ದಂಗೆ ಒಂದು ಚೂರೇ ಉಪಯೋಗಿಸ್ಕೊಂಡು ಇದ್ ಮಾಡ್ತೀವಿ. ಆರೋ ನೀರ್ನ ಗಿಡಗಳಿಗೆ ಹಾಕ್ತಿವಿ, ಪಕ್ಷಿಗಳಿಗೂ ನೀರ್ ಇಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಅದೇ ನೀವ್ ಹೇಳಿದ್ರಿ, ಎಲ್ಲ ಹಂಗೆ ಮಾಡ್ತಾ ಇದೀವಿ. ಇವ್ರು ಹೇಳಿದ ವಿಷಯಗಳನ್ನು ಬಿಟ್ಟು ಇನ್ನೇನೋ ಹೊಸ ಇದ್ರೆ ಹೇಳಿ, ಉಳಿದವರು ಮಾತಾಡುವಾಗ. ಅದೇ ಅಷ್ಟೇ. ನಾವು ಎಲ್ಲ ಮಾಡ್ತಾ ಇದೀವಿ ನೀವು ಹೇಳ್ದಂಗೆನೆ. ಒಳ್ಳೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನಾಗರಾಜರಾವ್ ಅವರು. ಸರ್ ನಮಸ್ತೆ, ನಾನು ನಾಗರಾಜರಾವ್ ಅಂತ ಹೇಳಿ, ಗಂಗಾನಗರದಿಂದ. ಸರ್, ವೆಟ್ಟಿಂದ ನೀವು ಫರ್ಟಿಲೈಸರ್ ಮಾಡ್ಬೋದು ಅಂತ, ವೆಟ್ ಇದರಿಂದ ವೇಸ್ಟ್ ಇಂದ. ನಾರ್ಮಲಿ ನಮ್ಮ ಮನೆಗಳಲ್ಲಿ ಸ್ವಲ್ಪ ಫುಡ್ ಐಟಮ್ಸ್ ಮತ್ತೆ ಈ ಸಿಪ್ಪೆಗಳು ಇದೆಲ್ಲ ಉಳಿಯುತ್ತೆ. ನಮ್ದು ಅಪಾರ್ಟ್ಮೆಂಟ್ ತರ ಆಗಿದ್ರಿಂದ ನಾವು ಯಾವ ತರದಲ್ಲಿ ಈಸಿಯಾಗಿ ಫರ್ಟಿಲೈಸರ್ ಮಾಡ್ಬೋದು ಅದನ್ನ? ಈಗ ಅಪಾರ್ಟ್ಮೆಂಟ್ ಅಲ್ಲಿ ಮಾಡಿಗೆ ಬಕೆಟ್ ಸಿಸ್ಟಮ್, ಪಾಟ್ ಸಿಸ್ಟಮ್ ಎಲ್ಲ ಗೊಬ್ಬರ ಮಾಡ್ಕೊಳ್ಳುವಂಥದ್ದು ಇದೆ. ಒಂದು ಸಣ್ಣ ಫ್ಯಾಮಿಲಿ, ಒಂದು 5-6 ಜನರದ ಫ್ಯಾಮಿಲಿ ಇದೆ ಅಂತ ಹೇಳಿದ್ರೆ, ಆ ಫ್ಯಾಮಿಲಿಗೆ ತಕ್ಕಂತೆ ನೀವು ಪಾಟ್ಗಳನ್ನ ಇಟ್ಕೊಂಡು ಮಾಡುವಂತದ್ದು ಒಂದು ಈ ರಾಮಕೃಷ್ಣ ಆಶ್ರಮದವ್ರದ್ದು ಒಂದು ಸೂತ್ರ ಇದೆ, ನೀವು ನೆಟ್ ಅಲ್ಲಿ ಸಿಗುತ್ತೆ ಅದು. ಬಕೆಟ್ ಕಾಂಪೋಸ್ಟ್ ಅಂತ ನೀವು ಹುಡುಕಿದ್ರೆ ಅದ್ರಲ್ಲಿ ಸಿಗುತ್ತೆ. ಒಂದು ಸರಳವಾಗಿ ಮಾಡುವಂತ ವಿಧಾನಗಳಿದೆ, ಅದನ್ನು ನಿಮ್ಮ ಮನೆಯಲ್ಲಿ ಅಳವಡಿಸ್ಕೋಬಹುದು. ಅದೇ, ಯಾಕೆಂದ್ರೆ ಇದು ಅಪಾರ್ಟ್ಮೆಂಟ್ ಆದ್ರಿಂದ ನಾವು ಆತರ ಮಾಡ್ಲಿಕ್ಕೆ ಹೋದಾಗ ಬ್ಯಾಡ್ ಸ್ಮೆಲ್ ಬರೋದು ಮನೆಯೊಳಗೆ. ಸ್ಮೆಲ್ ಬರೋದು ಹಾಗೇನೆ ಮಾಡುವಂತ ಸೂತ್ರಗಳು ಅದರೊಳಗಿದೆ, ಮನೆಗಳಲ್ಲಿ ಅನೇಕರು ಮಾಡ್ತಾ ಇದ್ದಾರೆ. ಮಾಡಬಹುದು, ಹುಡುಕಿ ಸ್ವಲ್ಪ ಪ್ರಯತ್ನ ಹಾಕಿ. ಸರಿ, ಧನ್ಯವಾದ. ಧನ್ಯವಾದ, ನಮಸ್ಕಾರ. ಅನ್ನಪೂರ್ಣ ಅವರು. ನಮಸ್ಕಾರ. ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ನೀವು ಅದ್ ಯಾವ್ದೋ ಆಪ್ ಹೇಳಿದ್ರೆ ಅದ ಹೇಳ್ತೀರಾ ಅದನ್ನ? ಇಕೋ ಮಿತ್ರಂ, ECO ಅಂತ ಇದೆ. ಇಕೋ ಮಿತ್ರಂ. ECO ಮಿತ್ರಂ, MITRM ಮಿತ್ರಂ. ಅದು ಹೌದು. ನೀವು ಅದೊಂದು ಲೋಗೋ ಬರ್ತದೆ, ಅಶ್ವತ್ಥ ಎಲೆಯದೊಂದು ಲೋಗೋ ಬರ್ತದೆ. ಅದರಲ್ಲಿ ನಿಮಗೆ ಲಿಂಕ್ ಕಳಿಸ್ತೀನಿ ಮೇಡಮ್, ನಾನು ಲಿಂಕ್ ಕಳಿಸ್ತೀನಿ. ಸರಿ. ಬಹಳ ಚೆನ್ನಾಗಿ ನಾವು. ಸರಿ, ಹೇಳಿ ಸರ್. ಒಂದು ರಸಪ್ರಶ್ನೆ ಕಾರ್ಯಕ್ರಮ ಕಳೆದ 5 ವರ್ಷದ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ವಿ. ಮುಂದಿನ ಜುಲೈಯಿಂದ ಮಾಡ್ತೀವಿ ಮತ್ತೆ ಅದನ್ನು.
ಈ ವರ್ಷ ಹಾ, ಹಾ, ಹಾ. 118 ದೇಶದ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. 118 ದೇಶದ ವಿದ್ಯಾರ್ಥಿಗಳು, ಅದರಲ್ಲಿ 1ನೇ ತರಗತಿಯಿಂದ ರಿಸರ್ಚ್ ಮಾಡುವಂತ ವಿದ್ಯಾರ್ಥಿಗಳವರೆಗೂ ಬೇರೆ ಬೇರೆ ರೀತಿಯ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಜೋಡಿಸಿದೀವಿ. ಮಾಹಿತಿಗಳಿದೆ, ಅದು ಕೂಡ ಅದ್ರ ಮಾಹಿತಿ ಕೂಡ ಅದರೊಳಗಿದೆ. ಸೀನಿಯರ್ ಸಿಟಿಜನ್ಸ್ ಏನಾದ್ರು ಮಾಡ್ಬೋದಾ? ಏನು ಸೀನಿಯರ್ ಸಿಟಿಜನ್ಸ್ ಏನಾದ್ರು ಯಾರು ಬೇಕಾದ್ರೂ ಭಾಗವಹಿಸೋದು ಆಪ್ಷನ್ ಕೂಡ ಇದೆ. ಜುಲೈ 15ರಿಂದ ಮತ್ತೆ ಶುರು ಮಾಡ್ತಾ ಇದ್ದೀವಿ. ಓಕೆ ಓಕೆ ಸರಿ ಸರ್. ನಾವು ಹಾಗೆ. ಮನೆಯಲ್ಲಿ ಅಕ್ಕಿ ತೊಳೆದ್ ನೀರು ಅದೆಲ್ಲದು ಗಿಡಗಳಿಗೆ ಉಪಯೋಗಿಸ್ತೀವಿ, ಯಾವ್ದು ವೇಸ್ಟ್ ಮಾಡತ್ತಿಲ್ಲ. ಖಂಡಿತ ಖಂಡಿತ. ತರಕಾರಿಗಳು ಸಿಪ್ಪೆ ತೆಗ್ದಿದ್ದು ತರಕಾರಿಗಳು ಎಲ್ಲ ತೆಗ್ದಾಕ್ತಿವಿ, ಎಲ್ಲ ಹಾಗೆ ಮಾಡ್ತೀವಿ ಸರ್. ನಿಮ್ ಕಾರ್ಯಕ್ರಮ ಆಗ್ಲಿ, ತುಂಬಾ ಚೆನ್ನಾಗಿತ್ತು. ಹಾಗೆ. ತಿಳ್ಕೊಳಕ್ಕೆ ತುಂಬಾ ಇದೆ ಸರ್. ಸಾಕಷ್ಟು ವಿಷಯಗಳಿದೆ. ನಮಸ್ಕಾರ ನಮಸ್ಕಾರ. ನಮಸ್ತೆ. ಅನ್ನಪೂರ್ಣ ಆಯ್ತಲ್ಲ, ಇವರು ಮೇಡಮ್ ಮಾತಾಡಿ. ಅನ್ಶ್ರೀ ಪರಿಚಯ ಹೆಗ್ಡೆ. ಮಾಡ್ಕೊಡಿ. ಹಾ ನಮಸ್ತೆ. ನಮಸ್ತೆ ನಮಸ್ತೆ ಗುರುಜಿ. ನಮಸ್ತೆ. ಹಾ ನೀವು ಇದು ಸಾವಯವ ಗೊಬ್ಬರದ ಬಗ್ಗೆ ಕೇಳಿದ್ರಲ್ಲ ಒಬ್ರು. ಹೌದು. ಅದು ಸಿಂಪಲ್ ಆಗಿ ನಾವೇ ಮಾಡ್ಕೊಬಹುದು. ಅದು ತರಕಾರಿಗಳು ಸೊಪ್ಪುಗಳು ಎಲ್ಲದೂ ಅಷ್ಟೇನೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಬಕೆಟ್ ಅಲ್ಲಿ ಹಾಕಿ 2 ಬಕೆಟ್ ತಗೊಂಡ್ರೆ 1 ಬಕೆಟ್ ಅಲ್ಲಿ ತೂತ ಮಾಡಿ ಮೇಲ್ಗಡೆ ಬಕೆಟಿಗೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಹಾಕ್ಬಿಟ್ರೆ ಅದು ತನ್ನಿಂತಾನೆ ಗೊಬ್ಬರ ಆಗತ್ತೆ. ನಾನು ಇದ್ ನಿಮ್ಗೆ ಹೇಳ್ತಾ ಇಲ್ಲ, ಅವ್ರು ಯಾರೋ ಕೇಳಿದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಸರಿ ಸರಿ, ಏನು ಪ್ರಶ್ನೆ ಇಲ್ಲ. ಕೆಲವೊಮ್ಮೆ ಕಲ್ತು ಅಂತ ಹೇಳಿದಾರಲ್ಲ. ಇಲ್ಲ, ನಾನು ನಮ್ಮನೆ ಗಿಡಗಳಿಗೆಲ್ಲ ಅದನ್ನೇ ಯೂಸ್ ಮಾಡ್ತಾ ಇರೋದು. ಆಗ್ಲಿ. ಏನನ್ನೂ ಬಿಸಾಕ್ತಾ ಇಲ್ಲ. ನೀವು ಅಪಾರ್ಟ್ಮೆಂಟ್ ನಲ್ಲೇ ಇದ್ದೀರಾ? ಅಪಾರ್ಟ್ಮೆಂಟ್ ಸ್ವಲ್ಪ ಅಪಾರ್ಟ್ಮೆಂಟ್, ಆದ್ರೆ ನಮ್ಗೆ ಜಾಗ ತುಂಬಾ ಕಡಿಮೆ ಇದೆ. ಎಲ್ಲ ಇದ್ದಷ್ಟೇ ಜಾಗದಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ಇದ್ದಷ್ಟು ಜಾಗಕ್ಕೆ ಒಂದು 50 ಪಾಟ್ ಇಟ್ಕೊಂಡಿದೀನಿ. ಅಲ್ಲ ಅವ್ರು ಕೇಳಿದ್ರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ ಇದನ್ನ. ಮಾಡ್ಕೊಬಹುದು. ಅದಕ್ಕೆ ನಾನು ಮತ್ತೆ ಹೊಸದಾಗಿ ಏನು ತಗೊಂಡಿಲ್ಲ. ಪೇಂಟ್ ಡಬ್ಬ ಬರುತ್ತಲ್ಲ ದೊಡ್ಡದು, ಅದು ಬಳಸ್ಕೊಂಡು ಮಾಡಬಹುದು. ಅದು ಸರಳವಾದ ಸೂತ್ರ ಇರ್ತದೆ. ಸರಳವಾಗಿ ಅದು ಮುಚ್ಚಿಬಿಟ್ರೆ ಆಯ್ತು ಅಷ್ಟೇನೆ, ಇನ್ನೇನಿಲ್ಲ. ಏರ್ ಟೈಟ್ ಮುಚ್ಚಿಬಿಟ್ರೆ ಆಯ್ತು. ವಾಸನೆನೂ ಬರಲ್ಲ ಅದು. ಅಂದ್ರೆ ಹಾಕಿದ ದಿನ ಒಂಚೂರು ಬರುತ್ತೆ ಅಷ್ಟೇ, ಅಂದ್ರೆ ಗಿಡಗಳಿಗೆ ಹಾಕಿದ ದಿನ. ಮತ್ತೆ ಇನ್ಯಾವಾಗ್ಲೂ ವಾಸನೆ ಬರಲ್ಲ. ಪರ್ಯಾವರಣ ಸಂರಕ್ಷಣಾ ಅಂತ ಒಂದು ಫೇಸ್ಬುಕ್ ಪೇಜ್ ಇದೆ, ಪರ್ಯಾವರಣ ಸಂರಕ್ಷಣಾ ಅಂತ ಕನ್ನಡದಲ್ಲಿ. ಅದ್ರಲ್ಲಿ ಸಣ್ಣ ಶಾರ್ಟ್ಸ್ ವಿಡಿಯೋಗಳೆಲ್ಲ ಸಾಕಷ್ಟು ಮಾಡ್ತೀವಿ. ದಯವಿಟ್ಟು ಅದನ್ನು ಫಾಲೋ ಮಾಡಿ, ಅದನ್ನ ನೋಡ್ತಾ ಇರಿ. ಬಯೋ ಎನ್ಸೈಮ್ ಮಾಡೋದು ಇರ್ಬೋದು, ಈ ತರ ಸಣ್ಣ ನೀರಿನ ರಕ್ಷಣೆಯ ಬಗ್ಗೆ ವಿಡಿಯೋಗಳೆಲ್ಲ ಇದೆ ಕನ್ನಡದಲ್ಲಿ. ಪರ್ಯಾವರಣ ಸಂರಕ್ಷಣೆ ಅಂತ ಇದೆ, ಅದ್ರಲ್ಲಿ ಸಾಕಷ್ಟು ವಿಡಿಯೋಗಳು ಸಿಗ್ತವೆ ಈ ದೃಷ್ಟಿಯಿಂದ. ಹೌದು, ನಾವು ನೀರನ್ನು ಅಷ್ಟೇ ತುಂಬಾ ಸದ್ಬಳಕೆ ಮಾಡ್ಕೋತೀವಿ. ಎಲ್ಲೂ ವೇಸ್ಟ್ ಆಗದೆ ಹೋದಂಗ್ ನೋಡ್ಕೋತೀವಿ. ಆದ್ರೂನು ವೇಸ್ಟ್ ಆಗತ್ತೆ, ಸ್ವಲ್ಪ ಬೇಜಾರನೂ ಆಗತ್ತೆ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಬೇಜಾರಾಗತ್ತೆ. ಅದೇ ನನ್ಗೆ ಇಷ್ಟು ಹೇಳಿ. ನಮಸ್ತೆ. ಜಿ ನಮಸ್ತೆ, ನಾನ್ ಸಹನಾ. ಏನಂದ್ರೆ ಇದು ನೀವು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಯಾವ ಊರು, ಎಲ್ಲಿದ್ದೀರಿ? ಏನ್ ಹೇಳ್ತಾರೆ ಹೇಳ್ರಿ ಸಹನಾ ಅವ್ರೆ. ಈ ಸಹನಾ ಹೆಗ್ಡೆ ಅವರು ನಮ್ಮ ಪರ್ಯಾವರಣ ಫೇಸ್ಬುಕ್ ಅನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಈಗ ಎಲ್ಲ ನಮ್ಮ ಪರ್ಯಾವರಣ ಸಂರಕ್ಷಣೆ ಅಂತ. ಅವರು ನಮ್ಮ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ, ಬೆಂಗಳೂರಿನಿಂದ, ಅಕ್ಷಯ ನಗರದಿಂದ ಇದ್ದಾರೆ. ಸಹನಾ ಅವ್ರ ಏನೋ ಹೇಳ್ತಾ ಇದ್ರಿ? ವಿಡಿಯೋ ಹಾಕ್ಕೊಡಿ ದಯವಿಟ್ಟು. ಜಸ್ಟ್ ಅ ಮಿನಿಟ್. ಓಕೆ ಜಿ, ನಾ ಆಡಿಯೋದಲ್ಲೇ ಮಾತಾಡ್ತೀನಿ. ಹೇಳಿ. ಹೊರಗಡೆ ಇದು ಏನಂದ್ರೆ ಏಕ್ ತೈಲದ್ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸ್ಟೀಲ್ ಪ್ಲೇಟ್ ಬ್ಯಾಂಕ್ದು ಅಂತ ಹೇಳಿದ್ರಿ, ನಾನ್ ನೆನ್ಪ್ ಮಾಡಕ್ಕೆ ಒಂದ್ಸಲ ನೆನ್ಪ್ ಮಾಡಿ. ಈ ಸಲದ ಕುಂಭಮೇಳೆಯನ್ನು ನಡೆಯಿತು. 65 ಕೋಟಿ ಜನ ಬಂದು ಹೋದ್ರು ಜಗತ್ತಿನ ದೇಶಗಳಿಂದ. ನಾವು 6-7 ತಿಂಗಳು ಮೊದಲೇ ಇದಕ್ಕೋಸ್ಕರ ಒಂದ್ ಸ್ವಲ್ಪ ಕೂತ್ಕೊಂಡು ತಲೆ ಕೆಡಿಸ್ಕೊಂಡ್ವಿ. ಇಡೀ ದೇಶದಿಂದ 15 ಲಕ್ಷ ಬಟ್ಟೆ ಕೈಚೀಲಗಳು, ಊಟದ ತಟ್ಟೆಗಳನ್ನ ಸಂಗ್ರಹ ಮಾಡಿದ್ವಿ. ಇದಕ್ಕೆ ಅಭಿಯಾನ ಮಾಡಿದ್ವಿ, ಏಕ್ ಥೈಲಿ ಏಕ್ ಥಾಲಿ ಅಂತ. ಒಂದು ಬಟ್ಟೆ ಕೈಚೀಲ, ಒಂದು ಸ್ಟೀಲ್ ಊಟದ ತಟ್ಟೆ, ಇದನ್ನು ದಾನವಾಗಿ ಸಂಗ್ರಹ ಮಾಡ್ಬೇಕು ಅಂತ ವಿಚಾರ ಮಾಡಿದ್ವಿ. ಮನೆಗಳಿಗೆ ಹೋಗೋಷ್ಟಾಗ್ಲ ಕೆಲವು ಮನೆಗಳಿಗೆ ಹೋಗಿದ್ವಿ, ಕೆಲವು ವ್ಯಕ್ತಿಗಳಿಂದ, ಕೆಲವು ಸಂಸ್ಥೆಗಳಿಂದ ಸುಮಾರು 7200 NGOಗಳನ್ನು ಇದಕ್ಕೆ ಕನೆಕ್ಟ್ ಮಾಡಿದ್ವಿ, ಜೋಡಿಸಿದ್ವಿ. ಒಟ್ಟು ಪರಿಣಾಮ ಅಲ್ಲಲ್ಲಿ ಸಂಗ್ರಹ ಆಯ್ತು. ಆಮೇಲೆ ತಲೆಬಿಸಿ ಶುರು ಆಯ್ತು. ಈ 25 ತಟ್ಟೆನ ಎತ್ತುವುದೇ ಕಷ್ಟ. ಈ ವಜ್ಜೆಯಲ್ಲಿ ಭಾರವನ್ನ ಅಲ್ಲಿ ತಗೊಂಡು ಹೋಗುದು ಹೇಗೆ, ಅದರ ಖರ್ಚು ಏನು ವ್ಯವಸ್ಥೆ ಅಂತ ತಲೆ ಕೆಡಿಸ್ಕೊಂಡ್ವಿ. ನಮ್ಮ ಕಾರ್ಯಕರ್ತರು ಅಗರ್ವಾಲ್ ಪ್ಯಾಕಸ್ ಮೂವರ್ಸ್ ಅಂತ ಸಂಸ್ಥೆಯನ್ನು ಸಂಪರ್ಕ ಮಾಡುದು. ಅವರಿಗೆ ಸಂಪರ್ಕ ಮಾಡಿದಾಗ ಅವ್ರು ಕೇಳಿದ್ರು, ಏನಿದು, ಯಾಕೆ ಕಲೆಕ್ಟ್ ಮಾಡ್ತಾ ಇದ್ರಿ ಅಂತ ಹೇಳುವ. ಇಲ್ಲ, ಕುಂಭಮೇಳದ ನಡೀಲಿಕ್ಕಿದೆ, ಆ ಕುಂಭಮೇಳದ ನದಿ ಅಶುದ್ಧ ಆಗಬಾರದು, ಆ ನದಿಗೆ ಪ್ಲಾಸ್ಟಿಕ್ ಕಲುಷಿತ ಸೇರಬಾರದು ಅಂತ ಒಂದು ಪ್ರಯತ್ನ ಮಾಡಿ ಈ ತರ ದಾನ ಸಂಗ್ರಹ ಮಾಡಿ ಅಲ್ಲಿ ಕಳಿಸ್ತಾ ಇದ್ದೀವಿ. ಅದನ್ನ ಕಳಿಸ್ಲಿಕ್ಕೆ ಚಾರ್ಜ್ ಏನಾಗುತ್ತೆ ಅಂತ ಕೇಳುವಾಗ ಅವ್ರು ಹೇಳುದು, ಎಂಥ ಪುಣ್ಯದ ಕೆಲಸ ಇದು,
ನಮಗೆ ನೀವು ಏನ್ ಚಿಂತೆ ಮಾಡ್ಬಿಡಿ, ಇಡೀ ದೇಶದ ಎಷ್ಟಿದ್ರು ನಾವು ತಗೊಂಡು ಹೋಗ್ತೀವಿ. ನಮ್ಮ ಕರ್ನಾಟಕದಲ್ಲಿ 4 ಪಾಯಿಂಟ್ ಇದೆ, ಒಂದು ಮಂಗಳೂರು, ಶಿಗ್ಗಾವಿ, ಆಮೇಲೆ ಮೈಸೂರು, ಬೆಂಗಳೂರು. ಅಲ್ಲಿಗೆ ತಲುಪಿಸ್ಕೊಡಿ. ನಮಗೆ ಅಲ್ಲಿ ತಲುಪಿಸೋದೇ ಹರಸಾಹಸ ಆಯ್ತು. ಆಮೇಲೆ ನಾವು ನಿಲ್ಸ್ಬೇಕಾಯ್ತು, ಹೆಚ್ಚು ಭಯಂಕರ ಡಿಮಾಂಡ್ ಬಂದ್ಬಿಡುತ್ತೆ, ನಾವು ಕಳಿಸ್ತೀವಿ ಅಂತ ನಿಲ್ಸಿದ್ವಿ. ಆಮೇಲೆ ಈಗ ಅದು ಜನವರಿ ಕುಂಭಮೇಳ ಹತ್ರ ಬರ್ಬೇಕಾದ್ರೆ ಅದು ಕಳಿಸ್ಕೊಟ್ವಿ. ಅಲ್ಲಿಗೆ ತಲುಪಬೇಕಾದ್ರೆ ಅದು 2.5 ಕಿಲೋಮೀಟರ್ ದೂರದಲ್ಲಿ ಡಂಪ್ ಆಯ್ತು. ಒಳಗೆ ಕಳಿಸ್ಲಿಕ್ಕೆ ನಮಗೆ ಕಾರ್ಯಕರ್ತನ ಕಳಿಸ್ಲಿಕ್ಕೂ ನಮ್ಗೆ ಆಗಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂತು. ಯೋಗ ವಶಾತ್ ಅಲ್ಲಿ ಅಖಾಡದ ಪ್ರಮುಖರಿಗೆಲ್ಲ ಮಾತುಕತೆ ಮಾಡಿದಾಗ ಅವರು ದೊಡ್ಡ ಮನಸ್ಸು ಮಾಡಿ ಅವರದೇ ಜನಗಳನ್ನು ಕಳಿಸಿ 10,000, 25,000, 30,000, 50,000 ಹೀಗೆ ತಗೊಂಡು ಹೋಗಿ ಅದನ್ನು ಮರುಬಳಕೆ ಮಾಡಿದ್ರು. ಇಂಪ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ 40,000 ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ನದಿ ಸೇರುವಂತದ್ದು, ಕಲುಷಿತ ಆಗುವಂಥದ್ದು ಅದು ಕಡಿಮೆ ಆಯ್ತು. ಈ ನೀರು ಶುದ್ಧ ಉಳಿಯುವುದರಲ್ಲಿ ನಮ್ದೊಂದು ವಿಶೇಷ ಪ್ರಯತ್ನ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೋಡಿಸ್ಕೊಂಡು ಈ ಕೆಲಸ ಮಾಡಿದ್ದೀವಿ ಅಂತ ಒಂದು ನೆನಪು ಮಾಡಿದೆ ಅಷ್ಟೇ ನಾನು. ಇದು ಒಂದು ಕೆಲಸ ಕುಂಭಮೇಳದಲ್ಲಿ ಪರ್ಯಾವರಣ ಸಂರಕ್ಷಣಾ ಗತಿವಿಧಿಯಿಂದ ಆಗಿದೆ ಇದು ಕೆಲಸ. ಅನೇಕ NGOಗಳನ್ನು ಜೋಡಿಸಿದ್ವಿ, ಕೇವಲ ನಾವು ಮಾಡಿದೀವಿ ಅಂತಿಲ್ಲ. ಸರಿ, ಬೇರೆ ಯಾರ್ದಾದ್ರೆ? ತೇಜಮೂರ್ತಿ ಅವ್ರು ಮಾತಾಡಿ. ಜಿ ಹೇಳಿ. ತೇಜಮೂರ್ತಿ. ಹಾ, ತೇಜಮೂರ್ತಿ ಹೇಳಿ. ನಮಸ್ಕಾರ. ನಮಸ್ತೆ. ನಮಸ್ತೆ. ತೇಜಮೂರ್ತಿ ಕಾಣಿಸ್ತಿದೆ. ಚಿತ್ರದುರ್ಗದಿಂದ. ಹಾ. ಚಿತ್ರದುರ್ಗ ಪರ್ಯಾವರಣದಲ್ಲಿ ಚಿತ್ರದುರ್ಗ ಜಿಲ್ಲಾ ಪೇಡ್ ಪ್ರಮುಖ ಆಗಿ ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ. ಸರಿ. ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ನಾವು ಏನು ಎಜುಕೇಟಿವ್ಸ್ ಅಂತ ಏನಂತೀವಲ್ಲ, ಅದರಲ್ಲಿ ತುಂಬಾ ಎಲ್ಲರೂ ಹೈಯರ್ ಡಿಗ್ರಿ ಇರೋಂಥವ್ರನ್ನೇ ಒಂದು ಮಿಸ್ಕಾನ್ಸೆಪ್ಷನ್ ಇದೆ. ಅದೇನು ಅಂದ್ರೆ, ಮನೆ ಮುಂದೆ ಹೊಂಗೆ ಮರ ಹಾಕಿರ್ತಾರೆ, ಸಂಪಿಗೆ ಮರ ಹಾಕಿರ್ತಾರೆ. ನಮ್ಮ ಏರಿಯಾದಲ್ಲೇ ಸುಮಾರು ಮರಗಳಿದೆ, ಪಾರ್ಕ್ ನಲ್ಲೂ ಮರಗಳಿದೆ. ಆ ಮರ ಏನು ಈಗ ನಮಗೆ ಯುಗಾದಿಗಿಂತ ಮುಂಚೆ, ವಸಂತ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಎಲೆ ಉದುರುತ್ತಲ್ಲ, ಆ ಉದುರಿರೋ ಎಲೆನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ದಲೆ ಆ ಎಲೆಗಳನ್ನ ನಾವು ಮಲ್ಚ್ ಮಾಡ್ಕೊಬಹುದು, ಲೈವ್ ಮಲ್ಚಿಂಗ್ ಮಾಡಿ ನಮ್ಮ ಪಾಟ್ಗಳಿಗೆ ಹಾಕೊಬಹುದು. ನಮ್ಮ ಮನೆ ಮುಂದೆ ಇರ್ತಕ್ಕಂತ ಚಿಕ್ಕ ಏನು ನಾವು ಇದು ಒಂದು ಇದು ಮಾಡ್ಕೊಂಡಿರ್ತೀವಲ್ಲ, ಕೈತೋಟ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕಾದ್ರೆ ಹಾಕ್ಬೋದು. ಅದ್ ಬಿಟ್ಬಿಟ್ಟು ಎಲ್ಲ ಒಂದು ಗುಪ್ಪೆ ಹಾಕ್ಬಿಟ್ಟು ಸುಡ್ತಾರೆ. ಅದನ್ನ ಅಟ್ಲೀಸ್ಟ್ ಚೀಲದಲ್ಲಾದ್ರೂ ಹಾಕ್ಬಿಟ್ಟು ನಾವು ನಗರಸಭೆ ಲಾರಿಗೆ ಇದು ಇದಕ್ಕೆ ವೆಹಿಕಲ್ ಕಳಿಸಿದ್ರೆ ಅವರಾದ್ರೂ ಏನಾದ್ರು ಕಾಂಪೋಸ್ಟ್ ಮಾಡ್ಕೊಂಡು ಏನಾದ್ರು ಮಾಡ್ತಾರೆ. ಸೊ ಇದೇನಂದ್ರೆ ಸುಡೋದು ಅನ್ನೋದು ನಾವು ನೋಡ್ಬೋದು. ಅಭಯಾರಣ್ಯ ಈ ಏನ್ ನಾಗರಹೊಳೆಯಲ್ಲೆಲ್ಲ ಎಷ್ಟೋ ಎಕರೆ ಲ್ಯಾಂಡ್ ಪ್ರತಿ ವರ್ಷ ಹಾನಿಗಾಗ್ತಾ ಇದೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಸುಟ್ಟೋದ್ಮೇಲೆ ಗೊಬ್ಬರ ಆಗುತ್ತೆ, ಅದೇ ಆಗ್ಬಿಡುತ್ತೆ ಅಂತ ಹುಲ್ಲಿಗೆ ಬೆಂಕಿ ಹಚ್ಚುತ್ತಾರೆ. ಎಲೆಗಳಿಗೂ ಮನೆ ಪಕ್ಕದಲ್ಲೇ ಇಡ್ತಾನೆ ಇರ್ತಾರ. ಏನ್ ಹೇಳಿದ್ರು ಅದು ಅವರಿಗೆ ಅಷ್ಟು ಇದ್ರ ಬಗ್ಗೆ ಒಂದು ಅಭಿಯಾನ ಅಂತ ಅನ್ಸುತ್ತೆ ನನಗೆ. ನೀವು ಹೇಳಿದ್ ಸರಿ ಇದೆ ವಿಷಯ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಕಾರ್ಪೊರೇಷನ್ ಕೊಟ್ಟರು ಕೂಡ ಇವತ್ತು ಕಾರ್ಪೊರೇಷನ್ ಒಂಥರ ಸ್ತಬ್ಧ ಆಗ್ಬಿಟ್ಟಿದೆ. ಬೆಂಗಳೂರು ಇಡೀ ನಾರ್ತಾ ಇದೆ, ಅಲ್ಲಲ್ಲಿ ಕಸಗಳು ರಾಶಿ ಆಗಿದೆ. ಈ ಕಾರ್ಪೊರೇಷನ್ ಕೊಟ್ಟರು ಕೂಡ ಅವ್ರು ತಗೊಂಡೋಗಿ ಎಲ್ಲಿ ಪೂರ್ತಿಯಲ್ಲಿ ಸೆಗ್ರಿಗೇಷನ್ ಮಾಡ್ತಾ ಇಲ್ಲ, ಎಲ್ಲೆಲ್ಲೋ ಮಧ್ಯದಲ್ಲಿ ನಿಲ್ಲಿಸಿ ಬೆಂಕಿ ಹಚ್ಚಿ ಬಿಡ್ತಾರೆ. ಇದು ಒಂದು ಪುರಸಭೆ, ಮುನ್ಸಿಪಾಲಿಟಿ, ಮಹಾನಗರ ಪಾಲಿಕೆಯವರು ಕೂಡ ಮಾಡುವಂತ ದಂಧೆಗಳು. ಇದು ಬಹಳ ಕೆಲಸ. ಅದಕ್ಕೆ ಒಂದು ಕಾನ್ಸೆಪ್ಟ್ ನಮ್ಮ ಮನೆಗಳಲ್ಲಿ ಬರಬೇಕಾಗಿದ್ದು, ಜೀರೋ ವೇಸ್ಟ್ ಕಾನ್ಸೆಪ್ಟ್ ಬರಬೇಕು. ತ್ಯಾಜ್ಯ ನಮ್ಮ ಮನೆಯಿಂದ ಹೊರಗೆ ಹೋಗುದಿಲ್ಲ, ತ್ಯಾಜ್ಯ ಉತ್ಪತ್ತಿ ನಾವು ಮಾಡೋದು ಕೂಡ ಕಡಿಮೆ, ಅದನ್ನ ಗೊಬ್ಬರ ಮಾಡ್ಕೊಳ್ತೀವಿ ಅಂತ ಸೂತ್ರಕ್ಕೆ ಬಂದ್ರೆ, ನೀವು ಹೇಳಿದಾಗೆ ಅದನ್ನ ಅಲ್ಲೇ ಗೊಬ್ಬರ ಮಾಡ್ಕೊಳ್ಳುವಂಥದ್ದು ಏನಾದ್ರೆ ಮಾಡಿದ್ರೆ ಅದು ಈ ಸಮಸ್ಯೆಗೆ ಒಂದು ದೊಡ್ಡ ಪರಿಹಾರ ಸಿಗ್ತದೆ. ಜನರಲ್ಲಿ ಈ ಮೆಂಟಾಲಿಟಿ ಬರಬೇಕು, ಈ ಪರಿವರ್ತನೆ ಬರಬೇಕು. ಹೇಳಿದ ವಿಷಯ ಸರಿ ಇದೆ. ಅದಕ್ಕೆ ಸುಡುವಂತದ್ದು ಅನೇಕ ಸಂಕಟಗಳಿದೆ. ಬೆಂಕಿ ಇಟ್ಟು ಸುಟ್ಟು ಬಿಟ್ರೆ ಬೂದಿ ಆಗ್ಬಿಡುತ್ತೆ, ಬಹಳ ಕ್ಲೀನ್ ಅಂತ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ. ಕೂತಿದೆ, ಅದರಿಂದ ಆಗುವ ಕಾರ್ಬನ್ ಫುಟ್ ಪ್ರಿಂಟ್ ಬಗ್ಗೆ ಗೊತ್ತಿಲ್ಲ ಜನರಿಗೆ. ಹೌದೌದು, ಕಾರ್ಬನ್ ಮತ್ತೆ ನಾವು ಪರಿಸರಕ್ಕೆ ಕಳಿಸ್ತೀವಿ. ಅದಕ್ಕೋಸ್ಕರನೇ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ತಂದ್ಕೊಟ್ರು. ಅತಿ ಕಡು ಬಡವರಿಗೆ ಮೋದಿಜಿಯವ್ರು ತಂದ್ರು. ಸೊ ಆ ಕಾನ್ಸೆಪ್ಟ್ ಏನಂದ್ರೆ, ಉರುವಲು ನಮ್ಮ ದೇಹಕ್ಕೆ ಹೋಗ್ಬಿಟ್ಟು ಅದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಅದನ್ನೆಲ್ಲ ತಿಳ್ಕೊಂತಾರೆ. ಬಟ್ ಬೆಂಕಿ ಹಚ್ಚೋದು ಎಲೆಗಳಿಗೆ ಹೊರಗಡೆ, ನಮ್ಮ ತ್ಯಾಜ್ಯ ಇದು ನಾವು ಏನು ಅಡಿಗೆ ಮನೆಯಿಂದ ಸ್ಟಾರ್ಟ್ ಆಗುತ್ತಲ್ಲ, ಆ ತ್ಯಾಜ್ಯ ಬಿಟ್ಟು ಹೊರಗಡೆ ಎಲೆಗಳು ಇರುತ್ತಲ್ಲ, ಹೊಂಗೆ ಎಲೆ ಯಥೇಚ್ಛವಾಗಿ ಇರುತ್ತೆ. ಅದರಿಂದ ಅದನ್ನ ಎಲ್ಲ ಗುಪ್ಪೆ ಹಾಕ್ಬಿಟ್ಟು ಸುಡೋವಂಥದ್ದು. ಇದು ಬೆಂಕಿ ಕ್ಲೀನ್ ಅಂತ ಅನ್ಕೊಂಡಿದ್ದಾರೆ. ನೀವು ಹೇಳಿದ ವಿಷಯ ಸರಿ ಇದೆ, ಚೆನ್ನಾಗಿದೆ ವಿಷಯ. ಇದನ್ನು ಮನೆಗಳಲ್ಲಿ ಅನುಷ್ಠಾನ ಮಾಡುವಂಗ ಆಗ್ಬೇಕು ಎಲ್ರು ಕೂಡ. ಇನ್ನೊಂದು ಸಂಬಂಧಪಟ್ಟ ಹಾಗೆ ನಾನು ಹೇಳ್ಬೋದಾದ್ದು, ನೆನಪು ಮಾಡಬಹುದು ಅಂತ ಹೇಳಿದ್ರೆ, ಈ ಅಗ್ನಿಹೋತ್ರ ಪ್ರಕ್ರಿಯೆ ನಮ್ಮ ಆರೋಗ್ಯ ಸುಧಾರಣೆ ಮನೆಗಳಲ್ಲಿ ಅಗ್ನಿಹೋತ್ರಗಳು ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಬೆಳಗಿನ ಸಮಯದಲ್ಲೋ ಸಂಜೆ ಸಮಯದಲ್ಲೋ, ಅದರಿಂದ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಆಗುತ್ತೆ. ಈ ಹೋಮ ಹವನಗಳದ್ದು ಒಂದು ಇಂಪ್ಯಾಕ್ಟ್ ಇದೆ, ಪರಿಣಾಮ ಸಹ. ಚೆರ್ನೋಬಿಲ್ ಅಣು ವಿಕಿರಣ ಆಗಿದ್ದಿರ್ಬೋದು, ಅಥವಾ ನಮ್ಮ ಮಧ್ಯಪ್ರದೇಶದ ಭೋಪಾಲ್ನ ಅಣು ವಿಕಿರಣ ಆದ ಸಂದರ್ಭದಲ್ಲಿ ಇರ್ಬೋದು, ರಿಯಾಕ್ಟರ್ನ ಇದಕ್ಕೆಲ್ಲ ನಮ್ಮ ದೇಶಿ ಗೋಮಯವನ್ನ ಸಾರಿಸಿ ವಿಕಿರಣ ತಡೆಯುವಂತ ಪ್ರಯತ್ನ ನಡೆಯಿತು. ಆಮೇಲೆ ಅಗ್ನಿಹೋತ್ರ ಮಾಡ್ತಾ ಇರುವಂತ ಒಂದು ಫ್ಯಾಮಿಲಿ
ಅವ್ರ ಸುತ್ತಮುತ್ತ ಎಲ್ಲರೂ ಸತ್ತು ಹೋಗಿದ್ರು ಕೂಡ ಅವ್ರು ಸತ್ತಿರ್ಲಿಲ್ಲ. ರುದ್ರಹವನ ಮತ್ತು ಅಗ್ನಿಹೋತ್ರ ಮಾಡಿದ ಪರಿಣಾಮ ಬದುಕಿದ ವೈಜ್ಞಾನಿಕವಾಗಿ ಅವ್ರ ಮೇಲೆ ಪರೀಕ್ಷೆ ಮಾಡಿದ ನಂತರ ಅದು ಹೋಮ ಹವನ ಅಗ್ನಿಹೋತ್ರದ ಪರಿಣಾಮ ಅಂತ ಹೇಳುವಂಥದ್ದು ಒಂದು ದೊಡ್ಡ ಸುದ್ದಿನೂ ಆಗಿದೆ. ಸೊ ಹೀಗಾಗಿ ನಮ್ಮ ಮನೆಗಳಲ್ಲಿ ಆರೋಗ್ಯದ ದೃಷ್ಟಿಯಿಂದ ನಾವು ಅಗ್ನಿಹೋತ್ರ ಮಾಡುವಂತ ಅಭ್ಯಾಸವನ್ನು ಮಾಡ್ಕೊಳ್ಬಹುದು. ಅಗ್ನಿಹೋತ್ರದ ಮಾಹಿತಿ ಕೂಡ ನೆಟ್ ನಲ್ಲಿ ಸಾಕಷ್ಟು ಸಿಗುತ್ತೆ. ಧನ್ಯವಾದ. ಇನ್ಯಾರು ಇದೆಯಾ?